ಬಹುಶಃ ಕನಕದಾಸರನ್ನ ಆ ಕಾಲದಲ್ಲಿ ಹಂಗೆ ಜೀವಂತಗೊಳಿಸಿದವ್ರು ಯಾರು ಅಂತಂದ್ರೆ ತೀರಾ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲಸವನ್ನು ಮಾಡಿದ್ದಾರೆ. ರಾಜ್ಕುಮಾರ್ ಆ ಕೆಲಸ ಮಾಡಿದ್ದಾರೆ. ಅವ್ರು ಹೇಳೋರು ಒಂದು ಪದ್ಯ ಹೇಳೋರು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನಬಲ್ಲೆನೋ ನಾನು ನೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರಂತೆ ದೇವ ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ರಾಜ್ಕುಮಾರ್ ಈ ಸಾಹಿತ್ಯವನ್ನು ಉಳಿಸಿದ್ರು. ನಮ್ಗಿದನ್ನು ಕಲಿಸಿದವ್ರು ಯಾರು ಅಂದ್ರೆ ನಮ್ಮ ಅಪ್ಪೋರಪ್ಪ ದನ ಮೇಯಿಸ್ತಾ ಇದ್ನಂತೆ. ಒಬ್ಬ ಯಾರೋ ಕುರುಬ್ರೋನು ಅವರಪ್ಪ ಕನಕದಾಸ ಅಂತಿದ್ನಂತೆ. ಆ ಕುರಿ ಕಾಯೋ ಕನಕದಾಸ ಬಂದು ಈ ದನ ಕಾಯೋ ಗೊಲ್ರೋನ್ಗೆ ಕೊಟ್ಟಿದ್ ಪದ್ಗಳ ಸ್ವಾಮಿ ಇವು, ಪದ್ಗಳ ಸ್ವಾಮಿ. ಪ್ರೀತಿಯ ಬಂಧುಗಳೇ, ಕನಕದಾಸ ಅಂತ ಅಂದ್ರೆ ಕೇವಲ ಒಬ್ಬ ದಾಸ ಮಾತ್ರ ಅಲ್ಲ, ದಾಸಯ್ಯ ಮಾತ್ರ ಅಲ್ಲ. ಕನಕದಾಸ ಅಂತ ಅಂದ್ರೆ ಒಂದು ಸುಂದರವಾದ ಸಂಗೀತ, ಕನಕದಾಸ ಅಂದ್ರೆ ಒಂದು ಅದ್ಭುತವಾದ ಸಾಹಿತ್ಯ, ಕನಕದಾಸ ಅಂದ್ರೆ ಒಂದು ಅದ್ಭುತವಾದ ಜೀವನ, ಕನಕದಾಸ ಅಂತ ಅಂದ್ರೆ ಒಂದು ಸಾಮಾಜಿಕ ಹೋರಾಟ, ಕನಕದಾಸ ಅಂತಂದ್ರೆ ಆ ಕಾಲದಲ್ಲೇ ಒಂದು ಶೋಷಣೆಯ ವಿರುದ್ಧ ಎದ್ದಂತ ಈ ನಾಡಿನ ಅತ್ಯಂತ ದೊಡ್ಡ ಧ್ವನಿ. ಕನಕದಾಸ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ 532 ವರ್ಷಗಳು ಕಳೆದರೂ ಕೂಡ ಚರಿತ್ರೆಯಾಗಿ ಉಳಿದಿರುವಂತಹ ಒಂದು ಅದ್ಭುತವಾದ ಬದುಕು. ಇಂಥ ಕನಕದಾಸರನ್ನ ಉಳಿಸಿದವರು ಯಾರು ಅನ್ನೋ ಪ್ರಶ್ನೆ ಸದಾಕಾಲ ನನಗೆ ಕಾಡುತ್ತೆ. ಯಾಕೆಂದ್ರೆ ಕನಕದಾಸ ರಾಜರ ಆಸ್ಥಾನದಲ್ಲಿದ್ದಂಥ ಕವಿ ಅಲ್ಲ, ರಾಜಾಶ್ರಯ ಇರಲಿಲ್ಲ, ಮೇಲ್ಜಾತಿಯವನು ಮೊದಲೇ ಅಲ್ಲ. ಇವತ್ತೇ ಜಾತಿಯ ಶೋಷಣೆ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಬ್ಬ ದಲಿತ ಸಿರಿವಂತರೆಲ್ಲ ಗಂಡು ಮದುವೆ ಆಗಬೇಕಾದ್ರೆ ಕುದುರೆ ಮೇಲೆ ಹೋಗ್ತಾರೆ, ನನಗೂ ಆಶೆ ಆಗಿದೆ ಅಂತ ಹೇಳಿ ತಾನು ದುಡಿದ ದುಡ್ಡಲ್ಲಿ ಕುದುರೆ ಮೇಲೆ ಹೋಗ್ತಾ ಇದ್ರೆ ಆ ಊರಿನ ಮೇಲ್ಜಾತಿಯವರು ಅವನನ್ನ ಎಳೆದು ಕೆಳಗಡೆ ನೂಕಿ ತಾಳಿ ಕಟ್ಟಕ್ಕೆ ಹೊರಟಿರೋ ಗಂಡನ್ನ ಹೊಡೆದು ಮೂಗು ಬಾಯಲ್ಲಿ ರಕ್ತ ಕಿತ್ಕೊಳ್ಳೋ ಮಾಡಿ ಆಸ್ಪತ್ರೆಗೆ ಕಳಿಸಿದ್ರು. ಇದು ಇವತ್ತಿಗಿರುವಂತಹ ಜಾತಿ ವ್ಯವಸ್ಥೆ. ಕೇವಲ 6 ತಿಂಗಳ ಕೆಳಗೆ ನಮ್ಮ ಕೊರಟಗೆರೆ, ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ತಾಯಿ 3 ತಿಂಗಳ ಮಗು ಸತ್ತು ಹೋಗಿದೆ. ಮಣ್ಣು ಮಾಡಿದ್ರೆ ಇವಳು ದಲಿತರವಳು ಅನ್ನೋ ಕಾರಣಕ್ಕೋಸ್ಕರ ಆ ಮಗುನ ನನ್ನ ಹೊಲದಲ್ಲಿ ಊತಿದ್ ಯಾಕೆ ಅಂತ ಹೇಳಿ ಆ ಊತಿದ್ದ ಮಗುವಿನ ಶವವನ್ನ, ಅದು ಸ್ಮಶಾನನೇ ಅದು, ಆದ್ರೆ ನನ್ನ ಹೊಲದ ಪಕ್ಕ ಇದೆ ಸ್ಮಶಾನ, ಇದು ದಲಿತರು ಉಳೋ ಜಾಗ ಅಲ್ಲ ಅಂತ ಹೇಳಿ ಊತಿದ್ ಮಗುನ ಕಿತ್ತು ತಾಯಿ ಕೈ ಕೊಟ್ರು ಕೇವಲ 6 ತಿಂಗಳ ಹಿಂದೆ. ಎಂಥ ದುಸ್ಥಿತಿ ಸಮಾಜದೊಳಗಡೆ ಇದೆ ಅಂತಂದ್ರೆ, ನಮ್ಮ ಮೂಡಿಗೆರೆಯಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಯಾರೋ ಒಬ್ಬ ಹುಡುಗನನ್ನ ಏನೋ ಒಂದು ಸಣ್ಣ ತಪ್ಪು ಮಾಡ್ದ ಅನ್ನೋ ಕಾರಣಕ್ಕೆ ದಲಿತ ಹುಡುಗನೊಬ್ಬನನ್ನ ಅಂತ ಹೇಳಿ ಅವನ ಜಾತಿ ಹೆಸರು ಹೇಳಿ ಅವನ ಬಾಯಿಗೆ ಮೂತ್ರ ಮಾಡಿ ಕುಡಿ ಅಂತ ಫೋರ್ಸ್ ಮಾಡ್ದ. ಇವತ್ತು ಸಮಾಜದಲ್ಲಿ ಈ ತರದ ಶೋಷಣೆ ಇದ್ರೆ, ಸ್ವಾತಂತ್ರ್ಯ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು ಸಮಾನತೆಯ ಮಂತ್ರವನ್ನ ಇಡೀ ದೇಶಕ್ಕೆ ಕೊಟ್ಟ ಮೇಲೂ ಈ ತರದ ಶೋಷಣೆ ಇದ್ರೆ, 500 ವರ್ಷಗಳ ಹಿಂದೆ ಕನಕದಾಸರಿದ್ದ ಕಾಲದಲ್ಲಿ ಸಮಾಜ ಅದೆಷ್ಟು ಶೋಷಣೆಯನ್ನ ಅನುಭವಿಸಿರಬೇಕು. ಕನಕದಾಸರು ಈ ಶೋಷಣೆ ಅವಮಾನಗಳ ವಿರುದ್ಧ ಬಡಿದೆದ್ದಂತ ಸಿಡಿದೆದ್ದಂತ ಒಬ್ಬ ಅದ್ಭುತವಾದ ಸಂತನಾಗಿದ್ದರು. ಹುಟ್ಟ ತಿಮ್ಮಪ್ಪ ನಾಯಕನಾಗಿ, ಅಂದ್ರೆ ಒಂದು ಅರಸನಾಗಬೇಕು ಅನ್ನುವ ಕನಸನ್ನ ಕಟ್ಕೊಂಡು ಕನಕದಾಸರು ಹುಟ್ಟಿದ್ರಾದ್ರೂ ವಿಧಿ ಅವರನ್ನ ಬದುಕು ಎಷ್ಟು ಸಂಕೀರ್ಣ ಅನ್ನೋದನ್ನ ಅರ್ಥ ಮಾಡಿಸ್ಬಿಡ್ತು. ದೊರೆ ಆಗ್ತೀನಿ ಅಂತ ಮೆರೆಯೋಕ್ ಹೊರಟ, ಯುದ್ಧ ಭೂಮಿಯಲ್ಲಿ ನೋಡ್ದ, ಆ ರಣಾಂಗಣದಲ್ಲಿ ಕನಕದಾಸ ಮಹಾನ್ ಪರಾಕ್ರಮಿ, ಮೊದಲು ಅವನನ್ನೇ ಹೊಡಿಬೇಕು, ವಿಜಯನಗರ ಸಾಮ್ರಾಜ್ಯದ ಢನಾಯಕ ಅವನನ್ನೇ ಹೊಡಿಬೇಕು ಅಂತ ಹೇಳಿ ಸುತ್ತುವರೆದು ಅವನನ್ನೇ ಓಡಿದ್ರು. ಎಷ್ಟೋ ಹೊತ್ತಾದ್ಮೇಲೆ ಬಹುಶಃ ಪುರಾಣ ಪ್ರವಚನ ಮಾಡೋರು ಶ್ರೀಹರಿ ಬಂದ, ಅವನನ್ನು ಸ್ಪರ್ಶ ಮಾಡ್ದ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನನಗನ್ಸುತ್ತೆ ಅಸ್ತಿತ್ವ ಏನೋ ಒಂದು ತೀರ್ಮಾನ ಮಾಡಿತ್ತು. ಆ ನೆಲಕ್ಕೆ ಬಿದ್ದ ವ್ಯಕ್ತಿಗೆ ಎಚ್ಚರವಾಯ್ತು, ಜೀವನದ ನಶ್ವರತೆ ಅರ್ಥ ಆಯ್ತು. ಆಗ್ಲೇ ಅವ್ರು ಹೇಳ್ತಾ ಇದ್ರಲ್ಲ, ಏಸು ಕಾಯಂಗಳನ್ನು ಕಳೆದು ಆ 84 ಲಕ್ಷ ಯೋನಿಗಳನ್ನು ದಾಟಿ ಬಂದ ಈ ಶರೀರ ಅಂತ ಹೇಳಿ ಕನಕದಾಸರು ಹೇಳ್ತಾರೆ. ಅವ್ರಿಗನ್ಸಿದೆ, ನೀರ ಮೇಲನ ಗುಳ್ಳೆಯಂದದಿ ತೋರಿ ಅಡಗುವ ದೇಹವಿ ಸಂಸಾರ ಬಹುಳಾರ್ಣವದೊಳಗೆ ಮುಳುಗಿದೆನೋ, ಪತಿಕರಿಸಿ ತೋರಿ ಸಚಲಾನಂದ ಪದವಿಯೇನು ಸೇರಿ ಸಕಟ, ನಿನ್ನಬೋಲ್ ನಮಗಿನ್ಯಾರು ಬಾಂಧವರುಂಟೋ, ರಕ್ಷಿಸೋ ಶ್ರೀಹರಿ ನಮ್ಮ ನನವರತ, ರಕ್ಷಿಸೋ ಶ್ರೀಹರಿ ನಮ್ಮ ನನವರತ ಅಂತ ಹೇಳಿ ಕನಕದಾಸರು ಖಡ್ಗ ಬಿಸಾಡಿದ್ರು. ಶ್ರೀಹರಿಗೆ ಶರಣಾಗ್ತೀನಿ ಅಂತ ಹೇಳಿ ದಾಸನಾಗುವ ಕಡೆಗೆ ಹೊರಟರು. ದೊರೆಯಾಗ ಕೊಟ್ಟಂತ ತಿಮ್ಮಪ್ಪ ನಾಯಕ
ಕನಕದಾಸನಾಗಿ ಬದಲಾಗಿ ಹೋದ. ಹಾಡ್ದ, ಕುಣಿದ, ಕೈಯೊಳಗಡೆ ಖಡ್ಗ ಹಿಡಿದಿದ್ದವನು ಕೈಯೊಳಗಡೆ ತಂಬೂರಿ ಹಿಡ್ದ. ಮೇಲೆ ರಕ್ಷಾ ಕವಚವನ್ನ ಹಾಕೊಂಡಿದ್ದವನು ತನ್ನ ಹೆಗಲ ಮೇಲೆ ಕುರಿ ಕಂಬಳಿಯನ್ನ ಹೊದ್ದ. ಕೈಯೊಳಗಡೆ ಖಡ್ಗ ಹಿಡಿತಿದ್ದವನು ತಂಬೂರಿ ತಾಳಗಳನ್ನ ಹಿಡ್ದ. ಹಾಡ್ದ, ನಲಿದ, ಕುಣಿದ. ಅವನ ಹಾಡುಗಳು ಜನಸಾಮಾನ್ಯರ ಬಾಯಿಗೆ ಬಂದು ಪರಿಚಿತವಾದವು. ಎಷ್ಟು ಪರಿಚಿತವಾದವು ಅಂತಂದ್ರೆ, ನಾನು ಒಂದು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಗೊಲ್ರಟ್ಟಿಲಿ ಕೃಷ್ಣ ಜನ್ಮಾಷ್ಟಮಿಗೆ ನನ್ನನ್ನು ಕರೆದ್ರು. ಸರ್, ಬನ್ನಿ ನಮ್ಮ ಹಳ್ಳಿಲಿ ಹಿರಿಯೂರ ಹತ್ರ ಕೃಷ್ಣ ಜನ್ಮಾಷ್ಟಮಿಗೆ ಕರೆದ್ರು. ಅಲ್ಲಿವರೆಗೂ ನಾನು ಕನಕದಾಸರ ಸಾಹಿತ್ಯದ ಬಗ್ಗೆ ವಿಶೇಷವಾದ ಕಾಳಜಿ ನನಗೇನಿರಲಿಲ್ಲ. ಅಲ್ಲಿ ಕರೆದಾಗ ಒಬ್ಬ ಗೊಲ್ಲರ ಮುದುಕ ಪಾತ್ಲಿಂಗಪ್ಪ ಅಂತ ತಲೆ ಮೇಲೆ ಕೃಷ್ಣನ ಒಂದು ಉತ್ಸವ ಮೂರ್ತಿ ಹೊತ್ಕೊಂಡಿದ್ದಾನೆ, ಕುಣಿತಾ ಇದ್ದಾನೆ. ಮೈಯೊಳಗಡೆ ಅದೆಷ್ಟು ಸುಕ್ಕು, ಮುಖದಲ್ಲಿ ಅದೆಷ್ಟು ಗೆರೆ. ಅವನು ಕುಣಿತಾ ಕುಣಿತಾ ಹಾಡ್ತಾನೆ, ಶ್ರೀಯರಸ ಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ಅನಕ್ಷರಸ್ಥ ನಿರಕ್ಷರ ಕುಕ್ಷಿ, ಕೆಳಜಾತಿಯವನೊಬ್ಬ ಅಥವಾ ಸಮಾಜ ಅವನನ್ನ ಕೆಳಜಾತಿಯವನು ಅಥವಾ ಹಿಂದುಳಿದ ಜಾತಿಯವನು ಅಂತ ಕರೆದಿರೋ ಒಬ್ಬ ಕಾಡುಗೊಲ್ಲರ ಜಾತಿಯವನೊಬ್ಬ ಪಾತಲಿಂಗಪ್ಪ ಅನ್ನುವಂಥ ವ್ಯಕ್ತಿ ಕನಕದಾಸರ ಈ ಕೀರ್ತ ಅದು ಯಾರ್ದು ಅಂತಲೂ ಗೊತ್ತಿರಲಿಲ್ಲ ನನಗೆ. ಅವನು ಇನ್ನೂ ಚಂದ ಹಾಡ್ದ, ನೀಲವರ್ಣ ವಿಶಾಲ ಶುಭಗುಣ ಶೀಲ ಮುನಿಕುಲ ಪಾಲ ಲಕ್ಷ್ಮೀಲೋಲ ರಿಪು ಶಿಶುಪಾಲ ಮಸ್ತಕ ಶೂಲವನಮಾಲ ವಿಮಲ ಯಾದವ ಜಾಲಹಿತ ಗೋಪಾಲ ಅಗಣಿತ ಲೀಲ ಕೋಮಲ ಕಾಯಾ ಕೃಷ್ಣ ರಕ್ಷಿಸೋ ನಮ್ಮ ನನವರತ. ತಾಮರಸದಳ ನಯನ ಭಾರ್ಗವ ರಾಮ ಹಲದರ ರಾಮ ದಶರಥ ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸ್ಸೀಮ ಸಮಗಾನ ಪ್ರೇಮ ಕಾಂಚನಧಾಮ ದರಸುತ್ತರಾಮ ವಿನಮಿತ ನಾಮ ರವಿಕುಲ ಸೋಮ ಕೃಷ್ಣ ರಕ್ಷಿಸೋ ನಮ್ಮ ನನವರತ ಅಂತ ಹಾಡ್ದ. ಅವನು ಹಾಡು ಕೇಳಿ, ಅಂದ್ರೆ ಹಾಡು ಅಂದ್ರೆ ನಿಮ್ಮಷ್ಟು ಸಂಗೀತ ಲಯ ತಾಳ ತಂಬೂರಿ ಏನಿಲ್ಲ, ಒಬ್ಬ ಹಳ್ಳಿಗ. ಆದ್ರೆ ಈ ಪದಗಳ ಜೋಡಣೆ, ಈ ಒಂದು ಅದ್ಭುತವಾದ ಭಾಷಾ ವೈಭವವನ್ನು ನೋಡಿ ಆ ಮುದುಕನಿಗೆ ಕಾಲೇಜಿನಲ್ಲಿ ಪಾಠ ಮಾಡ್ತಿದ್ದವನು ನಾನು ಓಡ್ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ಅವನು ಹೇಳ್ದ, ಸ್ವಾಮಿ ನನ್ ಮಗ ನಿಮ್ ಶಿಷ್ಯ, ನೀವೇ ನನ್ ಕಾಲು ಮುಟ್ಟೇರಿ ಅಂದ ಅವನು. ಇಲ್ಲ ಅಜ್ಜ, ನಾವು ಕಾಲೇಜಲ್ಲಿ ಕಲ್ತಿದ್ದೀವಿ, ನಿನ್ನಂಗೆ ಪದ ಜೋಡ್ಸಕ್ ಬರ್ತಾ ಇಲ್ಲ, ಇದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ರು ಅಂದೆ ನಾನು. ಪಾತ್ಲಿಂಗಪ್ಪ ನನ್ಗೆ ಹೇಳಿದ ಮಾತು, ಸ್ವಾಮಿ ಇದನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಾರ ಸ್ವಾಮಿ, ನಾವು ನಿಮ್ಮಂಗ್ ಶಾಲೆ ಕಾಲೇಜ್ ಕಲ್ತೀವಿ, ನಾವು ದನ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಊರಿಂದ ಊರಿಗೆ ಟ್ರರ್ ಅಂತ ಹೋಗೋ ಜನ, ನಮ್ಗಿದ್ನ ಯಾರು ಕಲಿಸ್ಲಿಲ್ಲ. ನಮ್ಗಿದನ್ನು ಕಲಿಸಿದವ್ರು ಯಾರು ಅಂದ್ರೆ ನಮ್ಮ ಅಪ್ಪೋರಪ್ಪ ದನ ಮೇಯಿಸ್ತಾ ಇದ್ನಂತೆ. ಒಬ್ಬ ಯಾರೋ ಕುರುಬ್ರವನು ಅವರಪ್ಪ ಕನಕದಾಸ ಅಂತಿದ್ನಂತೆ. ಆ ಕುರಿ ಕಾಯೋ ಕನಕದಾಸ ಬಂದು ಈ ದನ ಕಾಯೋ ಗೊಲ್ರಂಗೆ ಹೇಳ್ಕೊಟ್ಟಿದ್ ಪದಗಳ ಸ್ವಾಮಿ, ಇವು ಪದಗಳ ಸ್ವಾಮಿ. ಅವನು ಹೇಳ್ಕೊಟ್ಟ, ನಾವು ಕೃಷ್ಣಪ್ಪನ ಮಕ್ಕಳಲ್ವೇ, ವರ್ಷ ಅವನ ಜಯಂತಿ ಮಾಡಕ್ಕೆ ಇದನ್ನು ಹಾಡ್ಕೊಂಡು ಕುಣಿತೀವಿ ಸ್ವಾಮಿ, ನಮಗಿದೇ ಆನಂದ ಅಂದ. ನನಗೆ ಸತ್ಯ ಗೊತ್ತಾಗಿದ್ದೇನು ಅಂದ್ರೆ 530 ವರ್ಷಗಳ ಕಾಲ ರಾಜಾಶ್ರಯವಿಲ್ಲದೆ, ಯಾವ ರಾಜಾಶ್ರಯವಿಲ್ಲದೆ ಒಬ್ಬ ಸಂಗೀತ ಸಾಹಿತ್ಯ ಒಬ್ಬನ ವಿಚಾರಧಾರೆ ಉಳಿದಿದ್ ಯಾರಿಂದ ಅಂತಂದ್ರೆ ಅವನು ಆಡುವ ನೆಲೆಯುವ ಸಾಮಾನ್ಯ ಜನಗಳ ನಡುವೆ ಹಾಡ್ದ, ಕುಣಿದ, ತಾನು ಬರೆದದ್ದನ್ನ ಅವರಿಗೆ ಕಲಿಸ್ದ ಕನಕದಾಸನ್ ಸಾಹಿತ್ಯ. ಹಿಂಗಾಗಿ 530 ವರ್ಷ ಆದ್ರೂ ಉಳ್ಕೊಂಡಿದೆ ಬಂಧುಗಳೇ, 500 ವರ್ಷ ಆದ್ರೂ ಉಳ್ಕೊಂಡಿದೆ ಅವನ ಸಾಹಿತ್ಯ. ಬಹುಶಃ ಅವ್ರ ನಂತರದ್ದು ಇಂಥ ಅನೇಕ ಜನ ಸಂಗೀತಗಾರರು, ಬಹುಶಃ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಹಾಗೆ ಕನಕದಾಸರ ಸಾಹಿತ್ಯವನ್ನ ತಮ್ಮ ಹಾಡುಗಾರಿಕೆಯ ಮೂಲಕ ಪ್ರಚಾರ ಮಾಡಿಸಿದಂತ ಒಬ್ಬ ಅಗ್ರಗಣಿಗಳಲ್ಲಿ ಯಾರಾದ್ರೂ ಇದ್ರೆ, ಅಗ್ರಗಣ್ಯರು ಅಂತಿದ್ರೆ ಪುತ್ತೂರು ನರಸಿಂಹನಾಯಕರು ಆ ಕೆಲಸವನ್ನು ಮಾಡಿದ್ದಾರೆ. ಕನಕದಾಸರ ಎಲ್ಲ ಸಾಹಿತ್ಯವನ್ನ ಇವರು ಮಾಡಿದ್ದಾರೆ. ಬಹುಶಃ ಕನಕದಾಸರನ್ನ ಆ ಕಾಲದಲ್ಲಿ ಹಂಗೆ ಜೀವಂತಗೊಳಿಸಿದವರು ಯಾರು ಅಂತಂದ್ರೆ ತೀರಾ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲಸವನ್ನು ಮಾಡಿದ್ದಾರೆ. ರಾಜ್ಕುಮಾರ್ ಅವರು ಯಾವುದೇ ಸಭೆಗೆ ನಿಂತ್ರೆ ಕನಕದಾಸರು ಹೇಳಿದ ಆ ಒಂದು ಏನು ಸಾಹಿತ್ಯವನ್ನು ಅನೇಕ ಸಲ ಅವರು ಉದಾಹರಿಸ್ತಿದ್ದಿತ್ತು. ಕನಕದಾಸರು ಹೇಳೋರು ಅಲ್ಲ, ರಾಜ್ಕುಮಾರ್ ಹೇಳೋರು ಡಾಕ್ಟರ್ ರಾಜ್ಕುಮಾರ್ ಅಂತ ಪರಿಚಯ ಮಾಡಿಕೊಟ್ರೆ
ಆ ಜನ ನನ್ನನ್ನ ಡಾಕ್ಟರ್ ರಾಜ್ಕುಮಾರ್ ಅಂತಾರೆ ಅಂತ ಹೇಳಿ ಅವ್ರು ಹೇಳೋರು ಒಂದು ಪದ್ಯ ಹೇಳೋರು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನೋ ನಾನು ನೆರೆಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರಂತೆ ದೇವ ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ರಾಜ್ಕುಮಾರ್ ಈ ಸಾಹಿತ್ಯವನ್ನು ಉಳಿಸಿದ್ರು. ಬಹುಶಃ ಬಹಳಷ್ಟು ಜನ ಇವರೆಲ್ಲ ಕುರುಬರೆಲ್ಲ ಸೇರ್ಕೊಂಡು ಸರ್ ವರ್ಷಕ್ಕೊಂದು ಸರ್ತಿ ಕನಕದಾಸರು ಒಂದು ಫೋಟೋ ಇಟ್ಟು ನಾವು ಕುರುಬರು ಅಂತ ಹಾಡ್ಕೊಂಡು ಕುಣಿತಿರ್ತಾರೆ. ಆದ್ರೆ ಕನಕದಾಸನನ್ನ ನಿಜವಾಗ್ಲೂ ಉಳಿಸಿದವ್ರು ಯಾರು ಅಂದ್ರೆ ಕಾಗಿನೆಲೆಯ ಸಾಬರು ಕನಕದಾಸನನ್ನ ಉಳಿಸಿದ್ದು ಸರ್. ಗೊತ್ತಿಲ್ಲ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಬಹಳಷ್ಟು ಜನ ಆ ಕಾಲಕ್ಕೆ ಸಿದ್ದರಾಮಯ್ಯನವರು, ವಿಶ್ವನಾಥ್ ಅವರು, ರೇವಣ್ಣ ಅವರು ಇವರೆಲ್ಲ ಒಂದು ಮಠ ಕಟ್ಟಕ್ಕೆ ಹೊರಟರು. ಕಾಗಿನೆಲೆ ಎಲ್ಲಿದೆ ಅಂತ ಜನಕ್ಕೆ ಗೊತ್ತೇ ಇರಲಿಲ್ಲ. ಆ ಕಾಲದಲ್ಲಿ ರಾಜ್ಕುಮಾರ್ ಸಿನಿಮಾ ಬಂದಿತ್ತು. ಒಂದಷ್ಟು ಜನ ನಮ್ಮ ಮೈಸೂರು ಭಾಗದ ಜನ ಹೋಗಿ, ನಂಜನಗೂಡು ಭಾಗದವ್ರು ಹೋಗಿ ಕನಕದಾಸರದೊಂದು ಮೂರ್ತಿ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರೆದು ಆ ಕೆರೆ ದಂಡೆಯಲ್ಲಿ ಕನಕದಾಸರು ಇಲ್ಲೇ ಅಂತ ಇದ್ದಿದ್ದು ಅಂತ ಹೇಳಿ ಕನಕದಾಸರದೊಂದು ಮೂರ್ತಿ ಮಾಡಿ ನಿಲ್ಸಿದ್ರು, ಕಲ್ಲಿಂದ ಒಂದು ಮೂರ್ತಿ. ಇವತ್ತಿಗೂ ಆ ಮೂರ್ತಿ ಇದೆ ಅಲ್ಲಿ. ಆಗ ಕನಕದಾಸರು ಅಂತ ಹೇಳಿದಾಗ ಊರಿನಲ್ಲೊಬ್ಬ ಮುಸಲ್ಮಾನ ಬಂದು, ಸಾಹೇಬ್ರೆ ನಮ್ ಖಬರಸ್ಥಾನದಲ್ಲಿಗೆ ಕನಕದಾಸಪ್ಪನ ಸಮಾಧಿ ಐತೆ ಅಂತ ಹೇಳಿದ್ರು. ಮುಸಲ್ಮಾನರ ಸ್ಮಶಾನದಲ್ಲಿ ಕನಕದಾಸರ ಸಮಾಧಿ ಇದೆ ಅನ್ನುವಂತ ಸುಲಾಕ್ ಕೊಟ್ಟ. ಹೆಂಗೆ ಅಂದ್ರೆ, ಕನಕದಾಸ ಬದುಕಿದ್ದಾಗ ಮಾತ್ರ ಕುಲ 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 ಎಂದು ಹೊರದಾಡದಿರಿ, ನಿಮ್ಮ ಕುಲದ ಮೇಲೆಯನ್ನೇನಾದರೂ ಬಲ್ಲಿರ ಅಂತ ಹಾಡ್ದ. ಕನಕದಾಸ ಸತ್ತ 500 ವರ್ಷ ಆದ್ಮೇಲೆ ಮುಸಲ್ಮಾನರು ಅವ್ರ ಸಮಾಧಿ ಕಬರಸ್ಥಾನದಲ್ಲಿದ್ದಂತ ಕನಕದಾಸರ ಸಮಾಧಿ ತೋರಿಸಿ ಕುಲ ಕುಲ ಅಂತ ಹೊಡೆದಾಡಬೇಡಿ ಅಂತ ಹೇಳೋಗೋರೆ ನಿಮ್ ಕನಕಪ್ಪ, ಅವನು ನಮ್ ಕಬರದ ಸ್ಥಾನದಲ್ಲೇ ಮಲಗಿದಾನೆ, ಅವನೊಂದು ಸ್ವಲ್ಪ ಏಳ್ಸಿ ಬನ್ನಿ ಅಂತ ಹೇಳಿ ಈ ಸಮಾಜಕ್ಕೆ ಕರೆ ಕೊಟ್ರು. ಆಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವ್ರನ್ನ ಕರ್ಕೊಂಡೋಗಿ ಆ ಸಮಾಧಿಯನ್ನು ಅಗಸಿ ಅದರ ಮೇಲೆ ಕನಕದಾಸ ಅಂತ ಬರೆದಿತ್ತು. ಒಂದು ಬೃಂದಾವನ ಇತ್ತು. ಅದನ್ನ ಅಗಸಿ ಅಲ್ಲಿ ಸಿಕ್ಕಂತ ಮೂಳೆಗಳನ್ನೆಲ್ಲ ಟೆಸ್ಟ್ ಮಾಡಿಸಿದಾಗ ಇದು ಕನಕದಾಸರ ಕಾಲಮಾನದ್ದೇ ಅಂತ ಗೊತ್ತಾಗಿ ಇವತ್ತಲ್ಲಿ ಕನಕದಾಸರದೊಂದು ಸಮಾಧಿ ಮಂದಿರವನ್ನ ಕಟ್ಟಿದ್ದಾರೆ. ಕಾಗಿನೆಲೆ ಮಠವನ್ನ ಕಟ್ಟೋ ಕಾಲಕ್ಕೆ ಕನಕದಾಸರ ಸಾಹಿತ್ಯ ಗ್ರಂಥಗಳನ್ನಿಟ್ಟು ನಮ್ಮ ವೀರೇಂದ್ರ ಕೇಶವ ತಾರ್ಕಾನಂದ ಪುರಿಗಳನ್ನ ಆ ಒಂದು ಉತ್ಸವದಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೆ, ಅಂದ್ರೆ ನಮ್ಮ ಆ ಪಲ್ಲಕ್ಕಿ ಉತ್ಸವ ಮಾಡಬೇಕಾದ್ರೆ ಆ ಪಲ್ಲಕ್ಕಿಗೆ ಹೆಗಲು ಕೊಟ್ಟವರು ಹಾಡ್ಕೊಂಡು ಕುಲ 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 ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹಾಡ್ಕೊಂಡು ಹೆಗಲು ಕೊಟ್ಟವರು ಕಾಗಿನೆಲೆಯ ಮುಸಲ್ಮಾನರು. ಇದನ್ನ ಸಮಾಜ ಯಾವತ್ತೂ ಮರಿಬಾರದು, ನೆನ್ಪಿಟ್ಕೊಳ್ಬೇಕು. ಕನಕದಾಸ ಬದುಕಿನಲ್ಲೂ ಸಾವಿನಲ್ಲೂ ಸಾಮರಸ್ಯತೆಯನ್ನ ಹಾಡಿದ, ಬದುಕಿ ತೋರಿಸಿದಂತ ಒಬ್ಬ ಅದ್ಭುತವಾದ ಸಂತ. ಆದ್ರೆ ಬದುಕಿನಲ್ಲಿ ಮಾತ್ರ ಅಪಮಾನವನ್ನು ಅನುಭವಿಸಿದಾನೆ. ಎಂಥ ಅಪಮಾನ! ಬಹುಶಃ ಗುರುಗಳಿಗೆ ವ್ಯಾಸರಾಯರು ಕನಕದಾಸನನ್ನು ಬಹಳ ಪ್ರೀತಿ ಮಾಡ್ತಾ ಇದ್ರು. ವ್ಯಾಸರಾಯರು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದ್ರೆ, ಪ್ರೀತಿಗೊಂದು ಅದ್ಭುತವಾದ ಶಕ್ತಿ ಇದೆ. ಜಲಾಲುದ್ದೀನ್ ರೂಮಿ, ನಾನು ಬಹಳ ವೆರಿ ಫ್ಯಾಸಿನೇಟೆಡ್ ಅಬೌಟ್ ಹಿಮ್. ಜಲಾಲುದ್ದೀನ್ ರೂಮಿ ಒಂದು ಸುಂದರವಾದ ಮಾತು ಹೇಳ್ತಾನೆ. ಅವನು ಹೇಳ್ತಾನೆ, love is the most powerful weapon in the universe. If you are touched by love, wine, the vinegar is going to turn into wine. If you are touched by love, copper plate is going to be turned into golden plate. If you are touched by love, king is going to become your slave. If you are touched by love, the whole universe is your mother. Be touched with love. You should be touched by that love ಅಂತ ಹೇಳಿ ಜಲಾಲುದ್ದೀನ್ ರೂಮಿ ಹೇಳಿದ. ಬಹುಶಃ ಆ ಒಂದು ವಿಶ್ವಪ್ರೇಮದ ಆ ಸ್ಪರ್ಶ ಈ ದಾಸಯ್ಯನಿಗಾಗಿತ್ತು. ಆ ವಿಶ್ವಪ್ರೇಮದ ಸ್ಪರ್ಶ ಆದಂತ ಈ ಕನಕದಾಸಯ್ಯ ಎಂಥ ಅದ್ಭುತವಾದ ವ್ಯಕ್ತಿ ಅಂತಂದ್ರೆ, ಇವನ ಪ್ರೇಮದ ಸ್ಪರ್ಶ ವ್ಯಾಸರಾಯರಿಗೂ ಆಯ್ತು, ವ್ಯಾಸರಾಯರ ಪ್ರೀತಿಯ ಸ್ಪರ್ಶ ಕನಕದಾಸರಿಗೂ ಆಯ್ತು, ಇವರ ಪ್ರೇಮದ ಸ್ಪರ್ಶ ಹೋಗಿ ಪುರಂದರದಾಸರಿಗೂ ಆಯ್ತು. ವ್ಯಾಸ ಕನಕ ಪುರಂದರರು ಒಟ್ಟಿಗೆ ಸೇರಿದ್ರೆ ಅದು ವ್ಯಾಸಕೂಟವಾಗೋದ್ರ ಬದಲು ಆ ಕಾಲದ ದಾಸಕೂಟವಾಗಿ ಬದಲಾಗ್ತಾ ಇತ್ತು. ಏನ್ ವ್ಯಾಸಕೂಟ ದಾಸಕೂಟಕ್ಕೂ ವ್ಯತ್ಯಾಸ ಅಂತಂದ್ರೆ, ಆ ಕಾಲದಲ್ಲೆಲ್ಲ ಮೇಲ್ಜಾತಿಯ ಶ್ರೇಷ್ಠತೆ ಇದ್ದಂತ ಜನ
ಸಂಸ್ಕೃತದಲ್ಲಿ ದೇವರ ನಾಮಗಳನ್ನ ಹಾಡಿ ಹಾಡಿ ಹಾಡ್ತಾ ಇದ್ರು. ಅದು ದೇವ ಭಾಷೆ. ಶೂದ್ರರು, ದಲಿತರು ಇವರು ಯಾರಿಗೂ ಆ ಭಾಷೆಯನ್ನು ಮುಟ್ಟೋದಕ್ಕೂ ಅದರೊಳಗೆ ಹಾಡೋದಕ್ಕೂ ಗೊತ್ತೂ ಇರಲಿಲ್ಲ, ಅದಕ್ಕೆ ಅವ್ರಿಗೆ ಅವಕಾಶವೂ ಇರಲಿಲ್ಲ. ಆ ಕಾಲಕ್ಕೆ ಕನಕದಾಸರು, ಪುರಂದರದಾಸರು ಒಂದು ಹೊಸ ಕ್ರಾಂತಿ ಅನ್ನೋ ತರದಲ್ಲಿ ಎಲ್ಲ ದಾಸರು ಕೂಡ ರಾಮಾನುಜರಿಂದ ಒಂದಷ್ಟು ಇನ್ಫ್ಲೂಯೆನ್ಸ್ ಆದವರು. ಇವರು ಸಾಮಾನ್ಯ ಆಡು ಭಾಷೆಯಲ್ಲಿ ಪದ್ಯಗಳನ್ನು ರಚಿಸಿದ್ರು. ಹಾಗೆ ಹುಟ್ಟಿದ ಸಾಹಿತ್ಯವೇ ದಾಸ ಸಾಹಿತ್ಯ ಆಯಿತು. ಹೀಗಾಗಿ ಮಠದ ಬ್ರಾಹ್ಮಣರೆಲ್ಲರೂ ಕೂಡ ವ್ಯಾಸರಾಯರನ್ನ, ಪುರಂದರದಾಸರನ್ನ, ಕನಕದಾಸರನ್ನ ಒಟ್ಟಿಗೆ ಸೇರಿದ್ರೆ ದಾಸ್ಕೂಟ ಶುರುವಾಯಿತು ಅಂತ ನಗ್ತಾ ಇದ್ರಂತೆ. ಬಹುಶಃ ವ್ಯಾಸರಾಯರು ಒಂದ್ಸಲ ನನಗೊಬ್ಬರು ಸ್ವಾಮಿಗಳು ಹೇಳಿದಂತ ಕಥೆ ಇದು. ಒಬ್ಬ ಶಂಕರಾಚಾರ್ಯ ಸಂಪ್ರದಾಯದ ಒಬ್ಬರು ಸ್ವಾಮಿಗಳು ನಮ್ಮ ರಾಮಕೃಷ್ಣಾಶ್ರಮದ ಕಾರ್ಯಕ್ರಮವೊಂದರಲ್ಲಿ ಬಂದಾಗ ನಾನು ಮಾತಾಡೋದು ಕೇಳಿ ಕರೆದು ಒಂದು ಸುಂದರವಾದ ಕಥೆ ಹೇಳಿದ್ರು. ಅವ್ರು ಹೇಳಿದ ಕಥೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆ ಕಾಲದಲ್ಲಿ ಕನಕದಾಸ ವ್ಯಾಸರಾಯರ ಮಠದಲ್ಲಿ ನಿಂತು ವ್ಯಾಸರಾಯರು ಕೇಳಿದ್ರಂತೆ ಕನಕದಾಸರನ್ನ, ಲೋ ಕನಕ, ನಾವು ಈ ಹುಟ್ಟು ಸಾವಿನ ಚಕ್ರವನ್ನ ಭೇದಿಸೋಕ್ ಸಾಧ್ಯ ಇದೆಯಾ? ಪುನರಪಿ ಜನನಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಟದೇಶಯನಂ ಇವು ಸಂಸಾರೇ ಬಹುದುಸ್ತಾರೆ ಶಂಕರಾಚಾರ್ಯರು ಹೇಳಿದ್ದಾರೆ. ವ್ಯಾಸರಾಯರ ಪ್ರಶ್ನೆನೂ ಇದೇ ಆಗಿತ್ತು, ನಾವು ಈ ಹುಟ್ಟು ಸಾವನ್ ಪಾರಾಗಕ್ಕೆ ಸಾಧ್ಯ ಇದೆಯಾ? ಆ ಪ್ರಶ್ನೆಗೆ ವ್ಯಾಸರಾಯರ ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು ಕನಕದಾಸ. ಅಲ್ಲಿದ್ದಂಥ ಮೇಲ್ವರ್ಗದವರೆಲ್ಲ ಮೂಗು ಮುರಿತಾರೆ, ಇವನು ಯಾರು, ಇವನು ಇಂಥ ಪ್ರಶ್ನೆಗೆ ಉತ್ತರ ಕೊಡ್ತಾನ ಅಂತ. ಆದ್ರೆ ಎದ್ದು ಉತ್ತರ ಕೊಡಬೇಕು ಅಂತ ದಾಸಯ್ಯ ಎದ್ದು ನಿಂತ್ಕೊಂಡ. ನಮ್ಮ ಸಂಸ್ಕೃತಿ, ನಮ್ಮ ರೈತರು ತಾವು ಬೆಳೆದಿದ್ದನ್ನು ತಂದು ಮಠದ ಮುಂದೆ ಕೊಟ್ಟು ಸ್ವಾಮಿ ಒಪ್ಪಿಸ್ಕೊಳ್ಳಿ ಅಂತಾರೆ. ಅವತ್ತು ಅವರೇಕಾಯಿ ಬೆಳೆದಿದ್ರು, ಒಬ್ಬ ರೈತ ತಗೊಂಡು ಬಂದು ಅವರೇಕಾಯಿ ಚೀಲನ ಮಠದ ಮುಂದೆ ಇಟ್ಟು ಮಠದ ಮುಂದೆ ಸುರಿದು, ಸ್ವಾಮಿ ಅವರೇಕಾಯಿ ಒಪ್ಪಿಸ್ಕೊಳ್ಳಿ ಎಂದ. ಕನಕದಾಸರಲ್ಲಿ ನಿಂತ್ಕೊಂಡೇನು ಹೇಳಿದ್ರು? ಕನಕದಾಸರಿಗೆ ಇವರು ಪ್ರಶ್ನೆ, ನಾವು ವೈಕುಂಠಕ್ಕೆ ಸೇರ್ತೀವೇನೋ, ಹುಟ್ಟು ಸಾವು ಚಕ್ರ ಪಾರಾಗ್ತೀವೇನೋ ಅಂತ ಪ್ರಶ್ನೆ ಕೇಳಿದ್ರು. ಕನಕದಾಸ ತನ್ನ ಜೋಳಿಗೆ ತೋರಿಸಿ, ಸ್ವಾಮಿ ಅವರೇ ಕಾಯ್ಬೇಕು ಅಂದ್ರು. ದಾಸಯ್ಯ ಹೇಳ್ತಾ ಇದ್ದಾನೆ, ಕನಯ್ಯ ಅವರೇ ಕಾಯ್ಬೇಕಂತೆ ದಾಸಯ್ಯ ಹೇಳ್ತಾ ಇದ್ದಾನೆ, ಕೊಡ್ರೋ ಅಂದ್ರು ವ್ಯಾಸರು. ಒಂದು ಹಿಡಿ ಅಥವಾ ಒಂದಿಷ್ಟೋ ತಗೊಂಡಾಗ ಅವರೇಕಾಯಿನ ಕನಕದಾಸರ ಆ ಜೋಳಿಗೆ ಹಾಕಿದ್ರು. ಆಗ ಮತ್ತೆ ಹೇಳೋ ಕನಕ, ಇವಾಗ ಉತ್ತರ ಹೇಳೋ ಅವರೇಕಾಯಿ ಸಿಕ್ತಲ್ಲ. ಮನುಷ್ಯ ಹುಟ್ಟು ಸಾವು ಚಕ್ರದಿಂದ ಪಾರಾಗ್ತಾನ? ಮನುಷ್ಯ ನಾವು ಶ್ರೀಹರಿನ್ ಸೇರ್ತೀವ? ಕನಕದಾಸರು ಉತ್ತರ ಕೊಡಬೇಕಿತ್ತು. ಕನಕದಾಸರು ಜೋಳಿಗೆ ಹಿಡಿದು, ಸ್ವಾಮಿ ಅವರೇ ಕಾಯ್ಬೇಕು ಅಂದ್ರು. ಮಠದಲ್ಲಿದ್ದವ್ರಿಗೆಲ್ರಿಗೂ ಸಿಟ್ಟು ಬರ್ತಿದೆ. ಉತ್ತರ ಹೇಳೋ ಕನಕ, ಇನ್ನೊಂದು ಹಿಡಿ ಅವರೇಕಾಯಿ ಹಾಕಿದ್ರು. ಉತ್ತರ ಹೇಳೋ ಕನಕ, ಹುಟ್ಟು ಸಾವು ಚಕ್ರದಿಂದ ಪಾರಾಗ್ತೀವಾ? ನಾವು ಮುಕ್ತಿಗೆ ಅರ್ಹರಾಗಿದ್ದೀವಾ? ಸ್ವಾಮಿ ಅವರೇ ಕಾಯ್ಬೇಕು ಅಂದ್ರು ಕನಕದಾಸರು. ಹಂಗಂದಾಗ ಮಠದಲ್ಲಿದ್ದವ್ರಿಗೆಲ್ರಿಗೂ ಸಿಟ್ಟು ಬಂದು ಬೀದಿಲ್ ಭಿಕ್ಷೆ ಬೇಡೋ ದಾಸಯ್ಯನ್ನ ಕರ್ಕೊಂಡು ಬಂದು ಶ್ರೇಷ್ಠರ ಮಠದಲ್ಲಿ ನಿಲ್ಲಿಸಿ, ಇಂಥ ಪ್ರಶ್ನೆ ಕೇಳ್ತಿರಲ್ಲ, ಹುಚ್ಚ ಅವನು, ತಳ್ರಿ ಅವನ್ನ ಹೊರಗೆ ಅಂತೇಳಿ ಕುತ್ತಿಗೆ ಕೈ ಹಾಕಿದ್ರಂತೆ. ಆಗ ವ್ಯಾಸರಾಯರಿಗೆ ಸಿಟ್ಟು ಬಂದು ಕೂಗಿದ್ರಂತೆ, ಏ ಮುಚ್ಚಾಳ್ರ, ನಿಲ್ಲಿಸ್ರು. ಕನಕ ಏನೋ ಹೇಳ್ತಾನೆ ಅಂದ್ರೆ, ಒಂದು ಮಾತಿನ ಹಿಂದೆ 1000 ಅರ್ಥ ಅಡಗಿರುತ್ತೆ ಕಣೋ, 1000 ಅರ್ಥ ಅಡಗಿರುತ್ತೆ. ಕನಕ, ಈ ಮೂಢರಿಗೆ ಅರ್ಥ ಆಗೋಂಗೆ ಬಿಡಿಸಿ ಹೇಳೋ. ಕನಕದಾಸರಾಗ, ಸ್ವಾಮಿ ನೀವು ಕೇಳಿದ್ರೆ ಮನುಷ್ಯ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗ್ತಾನ, ವೈಕುಂಠ ಸೇರ್ತಾನ ಅಂತ. ನಮ್ಮಂಥ ನಿಮ್ಮಂಥ ಪಾಮರರು ಅದಕ್ಕೆ ಉತ್ತರ ಕೊಡೋದು ಹೆಂಗೆ ಸ್ವಾಮಿ? ಈ ಹುಟ್ಟು ಸಾವಿನ ಚಕ್ರ ನಮ್ಮಿಂದ ಪಾರಾಗೋಕ್ ಸಾಧ್ಯ ಆಗತ್ತಾ? ನಮ್ಮನ್ನ ಅವರೇ ಕಾಯ್ಬೇಕು ಅಂತ ಹೇಳಿದೆ ಸ್ವಾಮಿ, ನಾನು ಅವರೇ ಕಾಯ್ಬೇಕು ಅಂತ ಹೇಳಿದೆ ಅಂದ್ರು ಕನಕದಾಸ. ಅವರೇ ಕಾಯ್ಬೇಕು. ನೀವೆಲ್ಲ ಇವರೇನ್ ತಿಳ್ಕೊಂಡ್ರು, ಅವರೇ ಕಾಯಿ ಕೇಳ್ತಾವನೆ ಅಂದ್ಕೊಂಡ್ರು. ಪಾಪ ಅವ್ರು ಹೇಳಿದ್ದೇನು ಅಂತಂದ್ರೆ ಅವರೇ ಕಾಯ್ಬೇಕು ಅಂತ ಅವ್ರು ಹೇಳಿದ್ರು. ಆದ್ರೆ ಸತ್ಯ ಸಂಗತಿ ಏನು ಅಂತಂದ್ರೆ, ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಮನ್ನ ಕಾಯ್ತಾ ಇದೆ. ಆ ಶಕ್ತಿಗೆ ನಾನು ದಾಸನಾದಾಗ ಮಾತ್ರ, ಬಹುಶಃ ಅವರು ಹಾಡಿದ ಮಾತು ಎಷ್ಟು ಚಂದ ಇದೆ ಹಾಡು. ದಾಸನಾಗು ವಿಶೇಷನಾಗು ಅಂತ ಅವ್ರು ಹಾಡಬೇಕಾದ್ರೆ, ನಾನು ದಾಸನಾಗಿ ವಿಶೇಷನಾಗಿದ್ದಕ್ಕೆ ಮಾತ್ರ ಕನಕದಾಸನ ಬಾಯಲ್ಲಿ ಇಂಥ ಅದ್ಭುತವಾದ ಮಾತು ಬರೋದಕ್ಕೆ ಸಾಧ್ಯ ಆಯಿತು. ಪ್ರೀತಿಯ ಬಂಧುಗಳೇ, ಬಹುಶಃ ನನಗನ್ಸುತ್ತೆ ಕನಕದಾಸರು ಈ ತರದ ಮಾರ್ಮಿಕವಾದ ಮಾತನ್ನು ಆಡ್ತಾ ಇದ್ರು. ಏನೋ ಕನಕ, ನಾನು ವೈಕುಂಠಕ್ಕೆ ಹೋಗ್ತೀನೇನೋ ಅಂತ ವ್ಯಾಸರಾಯರು ಕೇಳಿದ್ರೆ, ಪುರಂದರದಾಸರನ್ನು ಕೇಳಿದ್ರಂತೆ, ತಲೆ ತಗ್ಗಿಸಿ ಕೂತ್ರಂತೆ. ಇನ್ಯಾರೋ ದಾಸರನ್ನು ಕೇಳ್ತಾರೆ, ತಲೆ ತಗ್ಗಿಸಿ ಕೂರ್ತಾರೆ. ಇನ್ಯಾರೋ ದಾಸರನ್ನು ಕೇಳ್ತಾರೆ, ತಲೆ ತಗ್ಗಿಸಿ ಕೂರ್ತಾರೆ.
ಕಡೆಗೆ ಈ ದಾಸರು ಯಾರೂ ಕೂಡ ನಾನು ವೈಕುಂಠಕ್ಕೆ ಹೋಗ್ತೀನಿ ಅಂತ ಹೇಳ್ತಿಲ್ಲ. ಕಡೆಗೆ ಕನಕದಾಸರನ್ನು ಕೇಳಿದ್ರಂತ, ಏನೋ ಕನಕ ನಾನು ಹೋಗ್ತೀನೇನೋ ವೈಕುಂಠಕ್ಕೆ. ಆಗ ಕನಕದಾಸನ ಮಾರ್ಮಿಕವಾದ ಉತ್ತರ ಹೆಂಗಿದೆ ಅಂದ್ರೆ, ಸ್ವಾಮಿ ನಾನು ಹೋದ್ರೆ ಹೋದೇನು ಸ್ವಾಮಿ ಅಂದ್ರು ಕನಕದಾಸರು. ನಾನು ಹೋದ್ರೆ ಹೋದೇನು ಸ್ವಾಮಿ ಅಂದ್ರು. ಹಂಗಂದಿದ ತಕ್ಷಣ ಮಠದಲ್ಲಿದ್ದವ್ರಿಗೆಲ್ಲ ಸಿಟ್ಟು ಬಂತು. ಎಲ್ಲ ಬಡ್ಡಿಕೆ ಬಹುಶಃ 20 ಬಳಸಿರ್ಲಿಕ್ಕಿಲ್ವ ಅಥವಾ ಇನ್ನೂ ಕೆಟ್ಟ ಪದಗಳು ಬಳಸಿರ್ಬೋದು, ಹೇಳಕ್ಕಾಗಲ್ಲ. ಅಲ್ಲ, ನಾವ್ ಯಾರು ಹೋಗಲ್ಲ ಅಂತ ತಲೆ ತೆಗಿಸ್ತಾ ಇದ್ದೀವಿ. ಇವನ್ ನೋಡಿದ್ರೆ ಗುರುಗಳು ನಾನು ಹೋಗ್ತೀನಿ ಅಂತ ಗುರುಗಳು ಕೇಳಿದ್ರೆ ನಾನು ಹೋಗ್ತೀನಿ ಅಂತ ಇವನಂತಾನಲ್ಲ ಅಂತ ಹೇಳಿ ಅವನನ್ನು ಧಿಕ್ಕರಿಸಕ್ ಹೋದ್ರೆ ವ್ಯಾಸರಾಯರು ಇರೋ ಕನಕ ಏನ್ ಹೇಳ್ತಾನೆ ಕೇಳೋ ಅಂದ್ರೆ ಕನಕದಾಸರು ಹೇಳ್ತಾರೆ, ಸ್ವಾಮಿ ನಾನು 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 ಅನ್ನೋ ಅಹಂಕಾರ ಎಲ್ಲಿವರೆಗೂ ಇರುತ್ತೋ ವೈಕುಂಠದ ಬಾಗಿಲು ಬಹಳ ಚಿಕ್ಕದು ಸ್ವಾಮಿ, ಅಹಂಕಾರ ಬಹಳ ದೊಡ್ಡದು. ಆ ಬಾಗಿಲಲ್ಲಿ ನಾವು ಇಳಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಅನ್ನುವ ಅಹಂಕಾರ ಹೋದ್ರೆ ಮಾತ್ರ ನಾವು ಹೋಗ್ತೀವಿ ಸ್ವಾಮಿ ಅಲ್ಲಿಗೆ. ಅದೇ ನಾನು ಹೇಳಿದ್ದು. ಇದು ಕನಕದಾಸ, ಇದು ಕನಕದಾಸ. ಪ್ರೀತಿಯ ಬಂಧುಗಳೇ, ನಾನು ಯಾಕೆ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕನಕದಾಸರು ಸಮಾಜದಲ್ಲಿ ಬರೀ ಭಜನೆ ಮಾಡಿಕೊಂಡು ಕೀರ್ತನೆ ಹಾಡ್ಕೊಂಡು ಕಾಲ ಕೊಳಿಲಿಲ್ಲ ಸರ್. ನಮ್ಮನ್ನ ತಿದ್ದುವ ಪ್ರಯತ್ನವನ್ನು ಮಾಡಿದ್ರು. ಆ ಕಾಲದಲ್ಲಿ ಈ ಕಾಲದಲ್ಲೇ ನಾವು ನೋಡಿದೀವಿ, ದಿನ ಬೆಳಗ್ಗೆ ಟಿವಿ ಹಾಕಿದ್ರೆ ನಿನಗೆ ಆಗ್ರಹ, ಈ ಪೀಡೆ, ಆ ಇದು ಮತ್ತೊಂದು ಎಲ್ಲ ಹೇಳ್ತಿರ್ತಾರೆ. ಆದ್ರೆ ಕನಕದಾಸರು ಹಿಂಗಿದ್ರ? ಕನಕದಾಸರು ಇದಕ್ಕೆ ವಿರುದ್ಧವಾಗಿದ್ರು. ಜ್ಞಾನ ಭಕ್ತಿ ವೈರಾಗ್ಯಗಳ ಮೂರ್ತಿಯಾಗಿದ್ದಂತ ಕನಕದಾಸ ಪರಮ ವಿಚಾರವಂತನೂ ಆಗಿದ್ದ, ಮೌಢ್ಯತೆಯನ್ನು ಧಿಕ್ಕರಿಸವನಾಗಿದ್ದ. ತುಂಗಾ ನದಿ ತೀರದಲ್ಲಿ ಒಬ್ಬ ಬಡಪಾಯಿ ಆ ಊರಿನ ಒಬ್ಬ ಪುರೋಹಿತ ಹೇಳ್ತಾ ಇದ್ದಂತೆ, ನೋಡಯ್ಯ ನಿನ್ನೆಲ್ಲಾ ಕಷ್ಟಗಳಿಗೆ ಕಾರಣ ನಿಮ್ಮ ಅಪ್ಪನ ತಿಥಿಮತಿ ಸರಿಯಾಗಿ ಆಗ್ಲಿಲ್ಲ, ಬಂಗಾರ ಛತ್ರಿ ಮಾಡಿಸ್ಕೊಡು, ನಿಮ್ಮ ಅಪ್ಪನಲ್ಲಿ ನೆರಳಲ್ಲಿ ಕೂಡಿಸ್ತಾರೆ ಅಂತ ಹೇಳಿದ್ರು. ಇಂಥ ಮಾತನ್ನು ನಾವು ನಿತ್ಯ ಕೇಳ್ತಾ ಇರ್ತೀವಿ. ಆದ್ರೆ ಯೋಚನೆ ಮಾಡಿ, ಇವ್ರಲ್ಲಿ ಹೋಗಿ ಯಾವ ಬೈನಾಕ್ಯುಲರ್ ಅವ್ರ ಅಪ್ಪನ ಬಿಸಿಲಲ್ಲಿ ಕೂರಿಸಿದ್ ನೋಡಿದ್ನೋ ಗೊತ್ತಿಲ್ಲ. ಅವ್ನು ಹೇಳ್ತಾನೆ, ಸ್ವಾಮಿ ಬಡತನ ಕಿತ್ತು ತಿಂತ ಇದೆ, ಮಕ್ಕಳು ಮರಿ ಊಟ ಕೊಡಕ್ಕೆ ಆಗ್ತಾ ಇಲ್ಲ, ವಿಜಯನಗರ ಸಾಮ್ರಾಜ್ಯ ಪತನವಾಗಿದೆ, ಕೃಷ್ಣದೇವರಾಯರು ಸತ್ತು ಹೋದ್ರು, ಅಳಿಯ ರಾಮರಾಯ ರಾಜ್ಯ ಬಿಟ್ಟು ಓಡಿ ಹೋದ, ನಾವು ದುಸ್ಥಿತಿಯಲ್ಲಿದ್ದೀವಿ ಸ್ವಾಮಿ, ಎಲ್ಲಿಂದ ತರಲಿ ನಿನಗೆ ಬಂಗಾರದ ಛತ್ರಿ? ಅವನು ಗೋಳಾಟ ನೋಡ್ತಾ ಇದ್ದಂತ ಕನಕದಾಸರು ಓಡ್ ಹೋಗಿ ಅವನನ್ನ ಬಾಚ್ ತಬ್ಕೊಂಡು ಹೇಳ್ತಾರೆ, ಇದಾವ ಧರ್ಮವೋ ಇದು ಆವ ಕರ್ಮವೋ, ಆವ ಧರ್ಮವೆಂದು ನಾನರಿಯೇ ಹಾರುವನಿವನು ಬಲ್ಲನೆ, ಸತ್ತವನು ಎತ್ತ ಹೋದ, ಸತ್ತು ತನ್ನ ಜನ್ಮಕ್ಕೆ ಹೋದ, ಸತ್ತವನು ಉಣ್ಣುವನೆಂದು ನಿತ್ಯ ಪಿಂಡವಿಕ್ಕುತ್ತೀರಿ, ಎಳ್ಳು ದರ್ಬೆ ಕೈಲಿ ಹಿಡಿದು ಪಿತರ ತೃಪ್ತಿ ಪಡಿಸ್ತೀರಿ, ಎಳ್ಳು ನೀರು ನುಂಗಿ ಹೋಯ್ತು, ದರ್ಬೆ ನೀರಲ್ಲಿ ಹರಿದು ಹೋಯ್ತು, ಮಂತ್ರಾಕ್ಷತೆಯನ್ನು ಕೈಲಿ ಹಿಡಿದು ಮೋಕ್ಷವನ್ನೇ ಹಾರೈಸುತ್ತೀರಿ, ಮಂತ್ರವೆಲ್ಲೋ ಅಕ್ಷತೆಯಲ್ಲೋ ಮೋಕ್ಷವೆಲ್ಲೋ ಮರ್ಥ್ಯವೆಲ್ಲೋ, ಹೇಳುವವನು ಅವಿವೇಕಿ, ಕೇಳುವವನು ಅಜ್ಞಾನಿ, ಹೇಳುವ ಕೇಳುವ ಇಬ್ಬರ ಸೊಲ್ಲ, ಆದಿಕೇಶವಮೂರ್ತಿ ತನ್ನೊಬ್ಬನೇ ಬಲ್ಲ ಅಂದ್ರಂತೆ ಕನಕದಾಸರು. ಎಂಥ ಅದ್ಭುತವಾದ ಹಾಡನ್ನು ರಚಿಸಿಬಿಟ್ರು ಅಂದ್ರೆ, ಕನಕದಾಸರ ಎಲ್ಲ ಹಾಡುಗಳು ಹುಟ್ಟುಕೊಂಡಂತ ರೀತಿ ಇದೇನೆ. ಕನಕದಾಸರು ಎಲ್ಲಾ ಹಾಡುಗಳನ್ನು ಕೂಡ ಇದೇ ಥರದಲ್ಲಿ ಹಾಡ್ತಾ ಇದ್ರು, ಇದೇ ರೀತಿಯಲ್ಲಿ ಅವರು ಹುಟ್ಕೊಳ್ತಾ ಇತ್ತು, ಅವರಿಂದ ಸಾಹಿತ್ಯ ಹುಟ್ಕೊಳ್ತಾ ಇತ್ತು. ಬಹುಶಃ ನಿಮ್ ಸಮಯ ಜಾಸ್ತಿ ತಗೊಂಡ್ಲಿಲ್ಲ ಅನ್ಸುತ್ತೆ ಸರ್. ಇನ್ನೊಂದು 2 ಘಟನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ನೀವು ಎಷ್ಟು ಮಾತಾಡಿ ಏನು ಅಡ್ಡಿಲ್ಲ. ನೀವು ನನ್ನ ಜೊತೆ ಅಲ್ಲಿ ವಿವರಣೆ ಕೊಡ್ತಾ ಇದ್ರೆ ಇದೆಲ್ಲ ಸರ್, ನಾನು ಹಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ವಿವರಣೆ ಕೇಳ್ತಾ 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 ನನಗೆ ಎಷ್ಟು ಕಡಿಮೆ ಗೊತ್ತಿದ್ದೆ ಹಾಡುಗಳ ಬಗ್ಗೆ ಅಂತ ನನ್ಗೆ ಗೊತ್ತಾಯ್ತು. ಇಲ್ಲ ಪುತ್ತೂರು ನರಸಿಂಹ ನಾಯಕರು ಅಂತಂದ್ರೆ ನಾನು ಯಾಕೆ ಅಲ್ಲಿ ಬಂದು ವಿವರಣೆ ಕೊಡ್ಲಿಲ್ಲ ಗೊತ್ತಾ? ನಿಮ್ಮ ಹಾಡು ಕೇಳ್ತಾ 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 ನಿಮ್ ಪಕ್ಕ ಕೂತ್ಕೊಳ್ಳಕ್ ನನ್ ಬಹಳ ಚಿಕ್ಕವನು ಅನ್ಸು, ಅದಕ್ಕಾಗಿ ನಾನು ಬರ್ಲಿಲ್ಲ ಅಲ್ಲಿ. ಹೀಗೆ ಪರಸ್ಪರ ಬಾಗುವಿಕೆಯೇ ಕನಕದಾಸ ನಮಗೆ ಕಲಿಸಿದಂತ ದಾಸತ್ವ. ಪರಸ್ಪರ ಬಾಗಬೇಕು, ಬೀಗಿ ಗೆದ್ದವನಿಲ್ಲ ಬಾಗಿ ಗೆದ್ದವರುಂಟು. ಹೀಗಾಗಿ ಕನಕದಾಸರು ಬಾಗೋದನ್ನ ಕಲಿಸ್ಕೊಟ್ಟಿದ್ದಾರೆ ನಮಗೆ. ಕನಕದಾಸರು ಒಂದ್ಸಲ ಇದೆಲ್ಲ ಅವರ ಬದುಕಿನಲ್ಲಿ, ಅವರ ಬದುಕಿನ ಪ್ರಸಂಗಗಳನ್ನ ವಿವರಿಸಬೇಕಾದ್ರೆ ಹಲವಾರು ಕಡೆಗಳಲ್ಲಿ ದಾಖಲೆ ಆಗಿರುವಂತ ಘಟನೆ. ಪ್ರೀತಿಯ ಬಂಧುಗಳೇ, ಕನಕದಾಸರು ಯಾವುದೋ ಒಂದು ಊರಿಗೆ ಸೀಮಿತವಾಗಿ, ಬರೀ ನಾವು ಉಡುಪಿಗೆ ಹೋದ್ರು ಕನಕದಾಸರು ಗುಡಿಯೊಳಗಡೆ ಬಿಡ್ಲಿಲ್ಲ, ಕಟ್ಟಾಕಿ ಬಡಿದ್ರು, ಆಗ ಕನಕದಾಸರು ಹಾಡಿದ್ರು. ಹಾಡಿದಾಗ ದೇವಾಲಯದ ಗೋಡೆ ನೆಲಕ್ಕೆ ಬಿತ್ತು, ಕೃಷ್ಣ ತಿರುಗ್ದ, ಎಲ್ಲ ಕಥೆಗಳನ್ನು ನಾವು ಕೇಳಿದ್ದೀವಿ. ಇದು
ಇನ್ನೂ ಅನೇಕ ಸಂಗತಿಗಳು ಕೂಡ ಕನಕದಾಸರ ಬಗ್ಗೆ, ಅವರ ಬದುಕು ಮತ್ತು ಪವಾಡಗಳ ಬಗ್ಗೆ ಇದೆ. ಕನಕದಾಸರೊಮ್ಮೆ ತಿರುಪತಿಗೆ ಹೋದ್ರಂತೆ. ತಿರುಪತಿಗೆ ಹೋದ್ರೆ ಆ ತಿರುಪತಿಯ ರಥೋತ್ಸವವನ್ನು ಎಳೆಯೋದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ಸಾಲು ಕಟ್ಟಿ ನಿಂತಿರ್ತಾರೆ. ಆ ತಿರುಪತಿ ರಥವನ್ನು ಎಲ್ಲರೂ ಎಳಿತಾರೆ. ಗೋವಿಂದ, ಅಚ್ಯುತ, ಕೇಶವ, ಶ್ರೀನಿವಾಸ ಅಂತ ಕುಕ್ಕೊಂಡು ಎಲ್ಲ ಎಳಿತಾರೆ ಆ ರಥವನ್ನ. ಕನಕದಾಸ ಹೋಗಿ ರಥ ಎಳೆಯೋಕ್ ನೋಡಿದ್ರೆ ಆ ರಥದ ಹಗ್ಗಕ್ಕೆ ಕೈ ಹಾಕಿದ್ರೆ ಇವನು ಯಾರೋ ಶೂದ್ರ ಅಂತ ಹೇಳಿ ಆ ಕಂಬಳಿ ಅನ್ಶೇವ್ಡ್ ಫೇಸ್ ವಿತ್ ಬಿಯರ್ಡ್ ಅವರನ್ನು ಹಿಡಿದ್ರು, ಒಂದ್ಸಲ ಬಡಿದ್ರು, ದೂರಕ್ಕೆ ತಳ್ಳಿದ್ರು. ಅದಾದ್ಮೇಲೆ ಲಕ್ಷಾಂತರ ಜನ ರಥವನ್ನು ಎಳೆದ್ರಂತೆ. ಎಷ್ಟು ಎಳೆದ್ರು ಕೂಡ ಆ ರಥ ಒಂದಿಂಚೂ ಕದಲಲಿಲ್ವಂತೆ. ವಿಜಯನಗರದ ಸಾಮಂತ ಅರಸರೆಲ್ಲ ಬಂದು ರಥ ಎಳಿತಾ ಇದ್ದಾರೆ. ಮಹಾನ್ ಪರಾಕ್ರಮಿಗಳೆಲ್ಲ ಇದ್ದಾರೆ ಅಲ್ಲಿ. ರಥ ಮುಂದಕ್ಕೆ ಹೋಗ್ತಿಲ್ಲ. ಕಡೆಗೆ ಸೈನಿಕರೆಲ್ಲ ಬಂದು ರಥ ಎಳೆಯೋಕೆ ಶುರು ಮಾಡಿದಂತೆ ಭಕ್ತರು ಜೊತೆ. ರಥ ಮುಂದಕ್ಕೆ ಹೋಗ್ತಿಲ್ಲ. ಚಕ್ರಕ್ಕೆ ಏನಾದ್ರೂ ಸಿಕ್ಕೊಂಡಿದೆಯೇ? ಏನೂ ಸಿಕ್ಕೊಂಡಿಲ್ಲ. ಆಗ ಆ ಗರ್ಭಗುಡಿಯಲ್ಲಿ ಅಂದ್ರೆ ಆ ರಥದೊಳಗಡೆ ಕೂತ್ಕೊಂಡು ಆ ದೇವರ ಸೇವೆ ಮಾಡ್ತಾ ಇದ್ದಂತ ಪುರೋಹಿತನ ಒಂದು ಅಶರೀರವಾಣಿ ಕೇಳಿಸ್ತಂತೆ. ನನ್ನ ಆತ್ಮೀಯನೊಬ್ಬನಿಗೆ, ನನ್ನ ಭಕ್ತನೊಬ್ಬನಿಗೆ ಅಪಚಾರ ಆಗಿದೆ, ಅವನನ್ನು ಸನ್ಮಾನಿಸಿ ನಾನು ಮುಂದೆ ಬರ್ತೀನಿ ಅಂತ. ತಕ್ಷಣನೇ ಅವನು ಓಡ್ ಬಂದು, ಯಾರು ದೇವರ ಭಕ್ತ ಯಾರು, ಅವನು ರಥ ಮುಟ್ಟಕ್ ಬಿಟ್ಟಿಲ್ಲ ಯಾರು. ಕಡೆಗೆ ದೂರದಲ್ಲಿ ನಿಂತು ಕಣ್ಣೀರಿಡ್ತಾ ಹಾಡ್ತಾ ಇದ್ದಂತ ಈ ದಾಸಯ್ಯನೇ ಅವನನ್ನೇ ಎಲ್ಲ ಹೊಡೆದು ಆಚೆಗೆ ನುಕ್ಕಿದ್ವಿ ಅಂದಾಗ, ಕರ್ಕೊಂಡು ಬಂದ್ರಯ್ಯ ಅವನ್ನ ಅಂತ ಹೇಳಿ ಕನಕದಾಸರನ್ನು ಕರ್ಕೊಂಡು ಬಂದ್, ಸ್ವಾಮಿ ಈ ರಥನ ನೀವೇ ಎಳಿಬೇಕು ಅಂತ ಕೇಳಿದ್ರಂತೆ. ಹಂಗೆ ಕೇಳಿದ್ರೆ ಕನಕದಾಸರ ರಥವನ್ನು ಎಳಿಬೇಕಲ್ಲ. ಕನಕದಾಸರು ಹೇಳಿದ್ರು, ಸ್ವಾಮಿ ನಾನು ಕೆಳಜಾತಿಯವನು, ಕುರಿ ಕಾಯೋರು ಮನೇಲಿ ಹುಟ್ಟಿದವನು ನಾನು. ನೀವು ಮುಟ್ಟಿದ ರಥನ, ನೀವು ಮುಟ್ಟಿರೋ ಹಗ್ಗನ ನಾನು ಮುಟ್ಟೋದಾದ್ರೆ ನೀವೆಲ್ಲ ಅಪವಿತ್ರರಾಗ್ತೀರ ಅನ್ನೋದಾದ್ರೆ, ನಾನು ಹಿಡ್ಕೊಂಡ್ರೋ ಹಗ್ಗನ ನೀವು ಹಿಡ್ಕೊಂಡ್ರೆ ನನ್ನ ಕರೆಂಟ್ ಪಾಸ್ ಆಗ್ತಿರುತ್ತಲ್ಲ, ಶೂದ್ರನ್ ಕರೆಂಟು, ನಿಮಗೆಲ್ಲ ಕೂಡ ಅಪವಿತ್ರ ಆಗ್ಬಿಡ್ತೀರಿ, ಶಾಕ್ ಕುಡಿಯುತ್ತೆ, ಬಿಟ್ಬಿಡಿ ಇದನ್ನ ಅಂದ್ರಂತ ಕನಕದಾಸರು. ಹಂಗಂದಂತ ಕನಕದಾಸರು ಆ ಹಗ್ಗವನ್ನ ಸಾವಿರಾರು ಜನ ಎಳೆದ್ರು ಮುಂದೆ ಬರದೇ ಇದ್ದಂತ ಆ ರಥದ ಹಗ್ಗವನ್ನ ತನ್ನ ಸ್ವಂಟಕ್ಕೊಬ್ಬನೇ ಸುತ್ತಕೊಂಡು ಆ ಮನುಷ್ಯ ಗೋವಿಂದ, ಅಚ್ಯುತ, ಕೇಶವ, ಮಾಧವ, ಶ್ರೀನಿವಾಸ ಬಾರೋ ನನ್ನ ಜೊತೆಗೆ ಅಂತ ಕರೆದ್ನಂತೆ. ಕರೆದ್ರೆ ಹೂವಿನ ಪಲ್ಲಕ್ಕಿ ಬಂದಂತೆ ಇಡೀ ರಥ ಮುಂದೆ ಹೋಗೋಕ್ ಶುರುವಾಯ್ತು. ನೋಡ್ತಾ ಇದ್ದಂತ ಜನ ಕಣ್ಣೀರಿನಲ್ಲಿ ಇಂಥವನನ್ನ ಅವನ ಜಾತಿ ಹೆಸರಲ್ಲಿ ಅಪಮಾನ ಮಾಡಿಬಿಟ್ವಲ್ಲ ಅಂತ ಹೇಳಿ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯ್ತಾ ಇದ್ರಂತೆ. ತಿರುಪತಿಯ ಆ ಬೃಹತ್ ರಥ ಕನಕದಾಸನ ಹಿಂದೆ ನಡ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿ ದಾಖಲೆ ಮಾಡಿದ್ದಾರೆ. ತಿರುಪತಿ ಚರಿತ್ರೆ ಅಂತ ಹೇಳಿ ಒಂದು ಪುಸ್ತಕ ಇದೆ, ಅದರೊಳಗಿದ್ನೆಲ್ಲ ದಾಖಲೆ ಮಾಡಿದ್ದಾರೆ. ತಿರುಪತಿ ಒಂದು ಚರಿತ್ರೆಯೋ ಅಥವಾ ಪುರಾಣವೋ ಕಥೆಯೋ ಗೊತ್ತಿಲ್ಲ, ಆದ್ರೆ ಇದೆಲ್ಲ ಆ ಥರದ ಒಂದು ದಾಖಲೆಗಳಾಗಿದ್ದಾವೆ. ಅಲ್ಲೇ ಮತ್ತೊಂದು ಪ್ರಸಂಗ ದಾಖಲೆ ಆಗುತ್ತೆ. ಕನಕದಾಸರಿಗೆ, ಹಾವೇರಿಯಲ್ಲಿದ್ದಂಥ ಕನಕದಾಸರಿಗೆ ಒಂದು ಪ್ರೇರಣೆ ಆಗುತ್ತೆ. ಬಾರೋ ಕನಕ, ಕನಸಿನಲ್ಲಿ ಇನ್ವಿಟೇಷನ್, ದೇವರಿಗೂ ಇನ್ವಿಟೇಷನ್ ಏನು ಅಂದ್ರೆ, ಮಿಸ್ಟರ್ ಸೋ ಅಂಡ್ ಸೋ ಕನಕದಾಸ, ಮೈ ಡಿಯರೆಸ್ಟ್, ಐ ಆಮ್ ಗೋಯಿಂಗ್ ಟು ಮ್ಯಾರಿ ಸೋ ಅಂಡ್ ಸೋ ಪದ್ಮಾವತಿ ಅಂಡ್ ಲಕ್ಷ್ಮಿ, ಪ್ಲೀಸ್ ಕಮ್ ಟು ಮೈ ಮ್ಯಾರೇಜ್ ಅಂತ ಹೇಳಿ ಕನಸಿನಲ್ಲಿ ಬಂದು ತಿರುಪತಿ ತಿಮ್ಮಪ್ಪ ಇನ್ವಿಟೇಷನ್ ಕೊಡ್ತಾನೆ. ಆ ಇನ್ವಿಟೇಷನ್ ಆಕ್ಸೆಪ್ಟೆಡ್ ಅನ್ಕೊಂಡಂತ ಕನಕದಾಸರು ಎಲ್ಲಿಯ ಹಾವೇರಿ, ಎಲ್ಲಿಯ ತಿರುಪತಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೊರಡ್ತಾರೆ. ಹಾಡ್ಕೊಂಡು ಕುಡ್ಕೊಂಡು, ಕೇರಿಗಳು ಅನ್ನೋ ಹಂಗಿಲ್ಲ, ಹಳ್ಳಿಗಳು ಅನ್ನೋಂಗಿಲ್ಲ, ಇವನಿಗೆ ಯಾವುದು ಭೇದ ಭಾವ ಇಲ್ಲ. ಎಲ್ಲರ ಹತ್ರ ಭಿಕ್ಷೆ ಬೇರ್ಕೊಂಡು ತಿನ್ಕೊಂಡು ಹೋಗ್ತಾನೆ. ಹೋಗಿ ತಿರುಪತಿ ಮುಟ್ಟಿದ್ರೆ ರಾತ್ರಿ ಕೊರೆಗಾಲದ ಚಳಿ. ಆ ಚಳಿಯಲ್ಲಿ ನಡಕ್ತಾ ಇದ್ದಂತ ಕನಕದಾಸನಿಗೆ ಒಂದು ಆಘಾತ ಕಾದಿರುತ್ತೆ. ಅನ್ನಛತ್ರಕ್ಕೆ ಹೋದ್ರೆ ನಿನಗೆ ಪ್ರವೇಶ ಇಲ್ಲ ಅಂತಾರೆ. ಅವನಿಗೆ ಪ್ರವೇಶ ಇಲ್ಲ ಪಾಪ. ಸ್ವಾಮಿ ಅನ್ನನಾದ್ರೂ ಕೊಡಿ ಅಂದ್ರೆ ನಿನಗಿದ್ದು ದೇವರ ಪ್ರಸಾದ ಕೊಡಕ್ಕಾಗಲ್ಲ ಅಂತಾರೆ. ಚಳಿ ನಡಕ್ತಾ ಇದ್ದಾನೆ, ಏನ್ ಮಾಡೋದು ದಿಕ್ ತೋಚದೆ ದೇವರಿಗೆ ನಿಂದಾಸ್ತುತಿ, ಬಹುಶಃ ನೀವೇ ಅದನ್ನ ಹಾಡಬಲ್ರಿ ಅಂತ ಕಾಣುತ್ತೆ. ಅದೊಂದು ಹಾಡಿದೆ, ಜಿಪ್ಪುರ ಶೆಟ್ಟಿ ಅಂತ ಹೇಳಿ ದೇವರನ್ನ ಬೈತಾ ಒಂದು ಹಾಡು ಹಾಡ್ತಾ ಕೂತ್ಕೊಳ್ತಾನೆ. ಬೇಲೂರಿನ ಕೇಶವದಾಸರು ಈ ಪ್ರಸಂಗವನ್ನ ಉಲ್ಲೇಖಿಸಿದ್ದಾರೆ ಅವ್ರ ಪುಸ್ತಕದಲ್ಲಿ. ಆ ಹಾಡನ್ನ ಹಾಡ್ತಾ ಹಾಡ್ತಾ ದೇವರನ್ನ ಅವನು ಬಾಯಿಗೆ ಬಂದಂಗೆ ಬೈತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ಮುದುಕ ಓಡೋಡ್ ಬಂದು, ಲೋ ಕನಕ, ಯಾಕೋ ಅವನನ್ನು ಹಿಂಗೆಲ್ಲ ಬೈತ್ಯಾ, ಹಾಗೆಲ್ಲ ಬೈಬೇಡ ಕಣೋ ಅಂತ ಹೇಳಿ, ನಿನಗೇನ್ ಬೇಕು, ತಿನ್ನೋದ್ ಬೇಕು ತಾನೆ, ನಾನ್ ತರ್ತೀನಿ ಅಂತ ಹೋದ್ನಂತೆ. ಒಂದ್ ಸ್ವಲ್ಪ ಹೊತ್ತಲ್ಲೇ ನೋಡ್ತಾರೆ, ಬಂಗಾರದ ಪಾತ್ರೆಯಲ್ಲಿ ದೇವರ ಮುಂದೆ ನೈವೇದ್ಯಕ್ಕಿಟ್ಟಿದ್ದಂತ ತಿರುಪತಿಯ ಲಾಡು ತಗೊಂಡು ಬಂದು ಇವನು ಮುಂದೆ ಇಟ್ಟಿದ್ದಾನೆ.
ತಿರುಪತಿ ಲಾಡು ಉಂಡೆಗಟ್ಟಿ ಆ ಮುದುಕಾಯಿ ಅವನಿಗೆ ಕೊಡೋದು, ಇವನು ಗಬಗಬ ತಿನ್ನೋದು. ಈ ಕನಕದಾಸ ತಿಂದು ತಿಂದು ಸ್ವಾಮಿ ಸಾಕಾಯ್ತು ಅಂತ ತೇಗಿದ ಮೇಲೆ ಕನಕದಾಸರು ಮಲಕ್ಕೊಳ್ಬೇಕಲ್ಲ, ಮಲಗೋಕ್ ವ್ಯವಸ್ಥೆ ಏನಾದ್ರೂ ಉಂಟೆ ಅಂತ ನೋಡ್ತಿರ್ತಾರೆ, ಚಳಿ ನಡಕ್ತಿರ್ತಾರೆ. ಯೋಚನೆ ಮಾಡ್ಬೇಡ, ಹಾಸಕ್ ನಾನು ಕೊಡ್ತೀನಿ, ಹೊದ್ಯಕ್ಕೆ ನಿನ್ನ ಹತ್ರನೇ ಇದೆಯಲ್ಲ ಅಂತ ಹೇಳಿ, ಕಂಬಳಿ ಇತ್ತಲ್ಲ ಅವನ ಹತ್ರ, ಕಡೆ ಇರು ತರ್ತೀನಿ ಅಂತ ಹೇಳಿ ಪೀತಾಂಬರದ ವಸ್ತ್ರ ದೇವರ ಮೇಲೆ ಹೊಚ್ಚಿದ್ದು, ತಿರುಪತಿ ತಿಮ್ಮಪ್ಪನ ಮೇಲಿದ್ದ ವಸ್ತ್ರ ತಂದು ನೆಲಕ್ಕೆ ಹಾಸಿದ್ರಂತ. ಆ ಹಾಸಿನ ಮೇಲೆ ಕನಕ ತಲೆ ಇಟ್ಟು ಮಲಗಿದ್ರೆ ಆ ಕಂಬಳಿನ ಹೊತ್ತಿಸಿ ಆ ಮುದುಕ ಇವನಿಗೊಂದಷ್ಟು ಸೇವೆ ಮಾಡಿ ಕಣ್ಮರೆಯಾದ. ಬೆಳಗ್ಗೆ ಎದ್ದು ಸುಪ್ರಭಾತ್ ಸೇವೆಗೆ ದೇವಸ್ಥಾನದ ಮಹಂತ, ದೇವಸ್ಥಾನದ ಪುರೋಹಿತ ಬಾಗಿಲು ತೆಗಿತಾನೆ. ತಿರುಪತಿ ದೇವಸ್ಥಾನದಲ್ಲಿ ಕಳತನ ಆಗಿದೆ, ದೇವರ ಮೈ ಮೇಲೆ ಪೀತಾಂಬರದ ವಸ್ತ್ರ ಇಲ್ಲ, ದೇವರ ಮುಂದೆ ಇದ್ದಂತ ಬಂಗಾರದ ಪಾತ್ರೆ ಇಲ್ಲ, ತಿರುಪತಿ ಲಾಡು ಇದ್ದ ಪಾತ್ರೆ ಇಲ್ಲ ಅಂತ ಹೇಳಿ, ನೈವೇದ್ಯದ ಪಾತ್ರೆಗಳಿಲ್ಲ ಅಂತ ಹೇಳಿ ಇಡೀ ತಿರುಪತಿಯ ತುಂಬಾ ಕಳ್ಳ ಬಂದಿದ್ದಾನೆ ಅಂತ ಗುಲ್ಲೆಬ್ಬಿಸುತ್ತಾರೆ. ಕಡೆಗೆ ಹುಡುಕಿ ಅಂದಾಗ ಯಾರು ಹೇಳ್ತಾರೆ, ಸ್ವಾಮಿ ಅಲ್ಲೊಬ್ಬ ದೇವರ ಪೀತಾಂಬರ ವಸ್ತ್ರ ಅವನು ಮಲಕಿದ್ದಾನೆ, ಬಂಗಾರದ ಪಾತ್ರೆ ಅವನ ಪಕ್ಕನೇ ಇದೆ. ಕಡೆಗೆ ಅವನನ್ನ ಹೋಗಿ ನೋಡಿದಂತ ಮಹಂತರು, ಇವನು ಯಾರೋ ಒಬ್ಬ ಕೆಳಜಾತಿಯ ಕಳ್ಳ ಗರ್ಭಗುಡಿಗೆ ನುಗ್ಗಿ ನನ್ನ ದೇವರನ್ನ ಅಪವಿತ್ರ ಮಾಡಿಬಿಟ್ಟಿದ್ದಾನೆ, ಕಟ್ಟ ಕೊಡಿರೋ ಅವನ್ನ ಅಂತ ಹೇಳಿ ಈ ಅಮಾಯಕ ಕಳ್ಳತನ ಮಾಡದೇ ಇದ್ದಂತ ನಿಷ್ಪಾಪಿ ವ್ಯಕ್ತಿ ಇವನನ್ನ ನಿಲ್ಲಿಸಿ ಕಂಬಕ್ಕೆ ಕಟ್ಟ ಹಾಕಿಸ್ತಾರೆ. ಎಷ್ಟು ಅಪಮಾನ ಸಹಿಸಿರ್ಬೋದು, 530 ವರ್ಷಗಳ ಹಿಂದೆ ಎಂಥ ಅಪಮಾನ ಸಹಿಸಿರ್ಬೋದು ಸರ್. ಕಂಬಕ್ಕೆ ಕಟ್ಟ ಹಾಕ್ತಾರೆ. ಹಾದಿ ಬೀದಿಯಲ್ಲಿ ಹೋಗೋ ಜನರಿಗೆಲ್ಲರೂ ಕೂಡ ಕೈಯೊಳಗಡೆ ಕಲ್ ತಗೊಂಡು ಬಿಸಾಡಿ ಅವನಿಗೆ ಅಂತ ಹೇಳ್ತಾರೆ. ರಸ್ತೆಯಲ್ಲಿ ಹೋಗೋ ಜನ ಕಲ್ ತಗೊಂಡು ರಾಪ್ ರಾಪ್ ಅಂತ ಹೇಳಿ ಇವನು ಮುಖಕ್ಕೆ ಮೈಗೆ ಕಲ್ಲು ಬಿಸಾಡ್ತಾ ಇದ್ರೆ ಇವಂದರೇ ಮತ್ತೆ ಶ್ರೀಯರಸಗಾಂಗೇಯನು ಕೌಂತೆಯ ವಂದಿತ ಚರಣ ಕಮಲದ ಲಾಯತಾಂಬಕ ರೂಪ ಚಿನ್ಮಯ ಅಂದ್ಕೊಂಡು ಬಹುಶಃ ದೇವರ ನಾಮ ಸ್ತುತಿ ಮಾಡ್ತಿದ್ದ. ಬಹುಶಃ ಅದನ್ನ ನೀವು ಚೆನ್ನಾಗಿ ಹೇಳ್ತೀರಿ, ನಾನು ಹೇಳಕ್ಕಾಗಲ್ಲ. ಈ ದೇವರ ನಾಮ ಹಾಡ್ತಾ ಹಾಡ್ತಾ ಇವನು ಹಾಡ್ತಾ ಇದ್ರೆ, ಕಣ್ಣೀರ್ ಗರಿತಾ ಇದ್ರೆ, ಗರ್ಭಗುಡಿಲಿ ದೇವರ ಮೈ ಮೇಲೆ ಹಾಲು ಹಾಕೊಂಡು ನೋಡ್ತಾನೆ. ಹಾಲು ಹಾಕಿದ್ರೆ ರಕ್ತವಾಗಿ ಚೆಲ್ಲುತ್ತಂತೆ. ಹಣೆ ಮುರಿದಿದೆ, ಮೂಗು ಮುರಿದಿದೆ, ಕಣ್ಣು ಮುರಿದಿದೆ, ಎಲ್ಲ ಕಡೆ ರಕ್ತ ಸುರಿತಾ ಇದೆ. ಆಗ ಮಹಂತನಿಗೆ ಅರ್ಥ ಆಯಿತು, ಭಕ್ತನಿಗೆ ಕಲ್ಲು ಬಿಸಾಡಿದ್ರೆ ಏಟಾಗ್ತಾ ಇರೋದು ಮಾತ್ರ ಭಗವಂತನಿಗೆ. ಅವನ್ ಪಾಪ ನಿಷ್ಪಾಪಿ, ಅವನನ್ನು ಕಟ್ಟಾಕ್ ಹೊಡಿತಾ ಇದ್ದೀವಿ, ಆದ್ರೆ ಅವನಿಗೆ ಹೊಡೆದ ಪ್ರತಿ ಏಟನ್ನು ಇವನ್ ತಿಂತಾ ಇದ್ದಾನೆ ಅಂತ ಹೇಳಿ ಗೊತ್ತಾದ ಪುರೋಹಿತ ಓಡ್ ಬಂದು, ಸ್ವಾಮಿ ನಿಲ್ಸಿ ನಿಲ್ಸಿ ಅಂತ ಹೇಳಿ ಅವನ ಮೇಲ್ ಬಿದ್ದಿದ್ದ ಕಲ್ಲಿನ ರಾಶಿಗಳನ್ನ ಸರಿಸ್ತಾ ಹೋಗಿ ಅವನ ಕಾಲನ್ನ ಬಾಚಿ ತಬ್ಕೊಳ್ತಾನೆ. ದಾಸರೇ ನಮ್ದು ತಪ್ಪಾಯ್ತು ದಾಸರೇ, ದಯವಿಟ್ಟು ಬನ್ನಿ ಅಂತ ಹೇಳಿ ಹಗ್ಗ ಬಿಚ್ಚಿ ತಿರುಪತಿ ಕರ್ಕೊಂಡು ಹೋಗ್ತಾರೆ. ತಿರುಪತಿಯ ಗರ್ಭಗುಡಿಯೊಳಗಡೆ ಕನಕದಾಸರನ್ನ ಬಿಟ್ಟು ಬಾಗಿಲನ್ನ ಹಾಕಿ ಏಕಾಂತ ಸೇವೆಗಾಗಿ ಕನಕದಾಸರಿಗೆ ಅವಕಾಶ ಮಾಡಿಕೊಡ್ತಾರೆ. ರಾಜ ಮಹಾರಾಜರಿಗೆ ಈ ಭಾಗ್ಯ ಇರಲಿಲ್ಲ, ಮಹಾನ್ ಗುರುಗಳು ಎಷ್ಟೋ ಜನರು ಹೋದ್ರೆ ಈ ಭಾಗ್ಯ ಇರಲಿಲ್ಲ. ಕನಕದಾಸರು ಮಾತ್ರ ಪ್ರತಿ ವರ್ಷ ತಿರುಪತಿಗೆ ಹೋಗಿ ಏಕಾಂತ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಅನ್ನುವಂಥದ್ದನ್ನ ತಿರುಪತಿಯ ಚರಿತ್ರೆಯೊಳಗಡೆ ಬರೆದಿದ್ದಾರೆ. ಮತ್ ನೀವೆಲ್ಲ ಯಾರಾದ್ರೂ ಕಾಗಿನೆಲೆಗೆ ಹೋದ್ರೆ ಅಲ್ಲೊಂದು ಸಣ್ಣದೊಂದು ಗೆದ್ದಲು ಹತ್ತಿರುವಂತ ಒಂದು ರಥ ಇದೆ ಸರ್, ನೋಡಿದಿರಿ ಅನ್ಸುತ್ತೆ. ಗೆದ್ದಲು ಹತ್ತಿರೋ ರಥ ಕನಕದಾಸರ ಕಾಲದ್ದು. ನಾವು ಹೆಂಗಿದೀವಿ ಅಂತಂದ್ರೆ ನಮಗೆ ಅದನ್ನ ರಕ್ಷಣೆ ಮಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ಲ. ಆ ರಥ ಕನಕದಾಸರು ವಯಸ್ಸಾದ ಮೇಲೆ ಆ ರಥವನ್ನ ಎಳಿಬೇಕಾದ್ರೆ ಕನಕದಾಸರಿಗೆ ಅವಮಾನ ಆಯ್ತಲ್ಲ, ಅದಾದ್ಮೇಲಿಂದ ಒಂದು ಪದ್ಧತಿ ಹುಟ್ಟುಕೊಳ್ತಂತೆ. ಅಲ್ಲಿ ಪ್ರತಿ ವರ್ಷ ರಥೋತ್ಸವಕ್ಕೆ ಬಂದು ಕನಕದಾಸನೇ ಕಂಬಳಿ ಹಾಸಿ ಕೂತು ಪೂಜೆ ಮಾಡಿ ಆ ಕಂಬಳಿ ಬೀಸಿದ ಮೇಲೆ ಆ ರಥವನ್ನು ಮುಂದಕ್ಕೆ ಎಳಿತಾ ಇದ್ರಂತೆ. ಕನಕದಾಸರು 100 ವರ್ಷ ಬದುಕಿದ್ರು. ವಯಸ್ಸಾದ ಮೇಲೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋ ಚೈತನ್ಯ ಹೊರಟೋಯ್ತು, ಕಣ್ಣು ಕಾಣದಂತಾಯ್ತು. ಆಗ ಎಷ್ಟು ಹೇಳಿದ್ರು ರಥ ಬರ್ತಿಲ್ಲ ಅಂತ ಹೇಳಿ ಸುದ್ದಿ ಗೊತ್ತಾಯ್ತು ಅವ್ರಿಗೆ. ಆಗ ಅದೇ ದಿವಸ ಕನಕದಾಸರು ಏನ್ ಮಾಡ್ತಿದ್ರಂತೆ ಅಂದ್ರೆ, ಸಣ್ಣದೊಂದು ರಥ ಮಾಡಿ ನಮ್ಮ ಕಾಗಿನೆಲೆ ಆದಿಕೇಶ್ವರನ ದೇವಸ್ಥಾನದ ಪಕ್ಕದಲ್ಲಿ ಪುಟ್ಟ ಒಂದು ಉತ್ಸವ ಮೂರ್ತಿನ ರಥದೊಳಗಡೆ ಇಟ್ಟು ಕನಕದಾಸ ಕಾಗಿನೆಲೆಯಲ್ಲಿ ಇಲ್ಲಿ ರಥವನ್ನ ಹೇಳಿದ್ರೆ ತಿರುಪತಿಯೊಳಗಡೆ ರಥ ಅಲ್ಲಿ ಮುಂದೆ ಬರ್ತಾ ಇತ್ತು ಅನ್ನುವಂತ ಐತಿಹ್ಯ ಅಂತದೊಂದು ಪುರಾಣ ಚರಿತ್ರೆಯನ್ನು ಕೂಡ ಆ ಕ್ಷೇತ್ರದಲ್ಲಿ ಬರೆದಿಟ್ಟಿದ್ದಾರೆ ಸರ್, ಬರೆದಿಟ್ಟಿದ್ದಾರೆ. ಆದ್ರೆ ದುರಂತ ಇವತ್ತು ಆ ರಥ ಗೆದ್ದಲ್ಪಿಂತ ಧೂಳು ಹತ್ಕೊಂಡು ಕೂತ್ಕೊಂಡಿದೆ. ನಮಗೆ ಈ ಪ್ರಜ್ಞೆಗಳೆಲ್ಲವೂ ಇಲ್ಲದೆ ಹೋಗಿದೆ. ಇಷ್ಟು ಹೇಳ್ತಾ ಒಂದಂತೂ ಸತ್ಯ, ಇನ್ನು ಅವ್ರ ಸಮಯ, ಅವ್ರ ಹಾಡನ್ನು ನಾನು ಕೇಳಬೇಕು, ಅವ್ರ ಸಮಯ. ನೀವೆಲ್ಲರೂ ಅವ್ರ ಹಾಡನ್ನು ಕೇಳಬೇಕು ಅಂತ ಕೂತಿದ್ದೀರಿ ಅಂತ ನಂಗೆ ಬಹಳ ಚೆನ್ನಾಗಿ ಗೊತ್ತು. ಸವಿತಾ ನಾಗಭೂಷಣ್ ಅವರು ಕೃಷ್ಣ ಮತ್ತು ಕನಕನ ಬಗ್ಗೆ ಒಂದು ಸುಂದರವಾದ ಪದ್ಯವನ್ನು ಕಟ್ಟಿದ್ದಾರೆ. ಅಕ್ಕ ಭಾರಿ ಸುಂದರವಾದ ಪದ್ಯವನ್ನು ಕಟ್ಟಿದ್ದಾರೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವನು ಕೃಷ್ಣ ಇವನು ಕನಕ, ಕನಕ ಕೃಷ್ಣ ಇವರಿಬ್ಬರ ನಡುವೆ ಯಾವ ಭೇದವೂ ಇಲ್ಲ. ಉಡುಪಿಗೆ ಹೋಗಿ ನೋಡಿ, ಪಾಪ ಕನಕ ಆಚೆ ನಿಂತಿದ್ದಾನೆ,
ಕೃಷ್ಣ ಒಳಗಡೆ ಇದ್ದಾನೆ ಇವತ್ತು. ಆದರೆ ಅವರಿಬ್ಬರ ನಡುವೆ ಏನು ಭೇದ ಇಲ್ಲ. ಅದೆಂಥ ಸಂಬಂಧ ಅದು ಅಂತಂದ್ರೆ, ಕೃಷ್ಣ ದನ ಮೇಯಿಸುತ್ತಿದ್ದ, ಕನಕ ಕುರಿ ಕಾಯುತ್ತಿದ್ದ. ಕೃಷ್ಣ ಅಂಬಾ ಅನ್ನುತ್ತಿದ್ದ, ಕನಕ ಟ್ರರ್ ಬಹ್ 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 ಅನ್ನುತ್ತಿದ್ದ. ಕೃಷ್ಣ ಪೀತಾಂಬರದ ವಸ್ತ್ರವನ್ನ ಹೊದ್ದು ನಲಿಯುತ್ತಿದ್ದ, ಕನಕ ಕಂಬಳಿ ಹೊದ್ದಿದ್ದ. ಕೃಷ್ಣ ಪೀತಾಂಬರವನ್ನ ಕನಕ ಕಂಬಳಿಯನ್ನ ಹಾಸಿದ್ದ, ಕೃಷ್ಣ ಅದರ ಮೇಲೆ ಕುಳಿತು ನಲಿದಿದ್ದ. ಇಬ್ರು ಹಾಡಿದರು, ನಲಿದರು. ಹೆಚ್ಚೇನಿಲ್ಲ. ಕೃಷ್ಣ ಬೆಣ್ಣೆ ಕದಿಯುತ್ತಿದ್ದ, ಕನಕ ರೊಟ್ಟಿ ಮುರಿಯುತ್ತಿದ್ದ. ಉತ್ತರ ಕರ್ನಾಟಕದವನಲ್ಲ, ರೊಟ್ಟಿ ಮುರಿಯುತ್ತಿದ್ದ. ರೊಟ್ಟೆ ಬೆಣ್ಣೆ ಒಂದಾದವು, ಹೆಚ್ಚೇನಿಲ್ಲ. ಹಂಚಿ ತಿಂದರು, ಹೆಚ್ಚೇನಿಲ್ಲ. ಕೃಷ್ಣ ಕೊಳಲೂದುವ ಹುಚ್ಚು, ಕನಕನಿಗೆ ತಂಬೂರಿ ಮುಯಿಟುವ ಹುಚ್ಚು, ಹಾಡು ಕಟ್ಟುವ ಕಿಚ್ಚು. ಇಬ್ಬರು ಕೂಡಿದರು, ನಲಿದರು, ಹಾಡಿದರು, ಕುಣಿದರು. ಹೆಚ್ಚೇನಿಲ್ಲ. ಕೃಷ್ಣ ಕಲ್ಲಾದ, ಕನಕ ಮಣ್ಣಾದ. ಇದು ಕಲ್ಲು ಮಣ್ಣಿನ ಕಥೆ, ಇದು ಕಲ್ಲು ಮಣ್ಣಿನ ಕಥೆ. ಯಾಕವನು ಕಲ್ಲಾದ, ಯಾಕೆ ಮಣ್ಣಾದ ಅಂದ್ರೆ, ಮಧ್ಯ ನಿಂತವನು ಹೇಳ್ದ ನೀನ್ ಬೇರೆ ಅಂದ. ಬೇರೆ ಅಂದಿದ್ದಕ್ಕೆ ಕೃಷ್ಣ ಕಲ್ಲಾದ, ನೀನ್ ಬೇರೆ ಅಂದಿದ್ದಕ್ಕೆ ಕನಕ ಮಣ್ಣಾದ ಅಂತ ಹೇಳ್ತಾರೆ. ಬಹುಶಃ ಇದು ಆ ಕಾರಣಕ್ಕಾಗಿ ಈ ಪದ್ಯವನ್ನು ಬರೆದಿದ್ದಾರೆ ಅವರು. ಪ್ರೀತಿಯ ಬಂಧುಗಳೇ, ಹೀಗೆ ಸಮಾಜದಲ್ಲಿ ನಾನು ಬೇರೆ ನೀನು ಬೇರೆ ಎನ್ನುವ ಭ್ರಮೆಗಳೆಲ್ಲ ಹೋಗಿ ಮನುಷ್ಯ ಕುಲ ತಾನೆಲ್ಲವೂ ಒಂದೇ ಅನ್ನುವಂತಹ ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ 530 ವರ್ಷಗಳ ಹಿಂದೆ ಕನಕದಾಸ ಬಡದಾಡಿದ್ದ. ಅವನು ಕೇವಲ ಒಬ್ಬ ಹಾಡುಗಾರ, ಕೇವಲ ಒಬ್ಬ ಕವಿ, ಕೇವಲ ಒಬ್ಬ ದಾಸಯ್ಯ, ಕೇವಲ ಒಬ್ಬ ಭಕ್ತ ಮಾತ್ರ ಅಲ್ಲ, ಅವನೊಬ್ಬ ಹೋರಾಟಗಾರನಾಗಿದ್ದ. ಅವನದೊಂದು ಬಂಡಾಯದ ಧ್ವನಿ ಇತ್ತು. ಆ ಬಂಡಾಯದ ಧ್ವನಿ ಪ್ರೀತಿಯಿಂದ ಸಮಾಜವನ್ನ ತಿದ್ದುತ್ತಾ ಇತ್ತು. ಇದನ್ನ ಮರೆಯುವ ಹಾಗಿಲ್ಲ ಅಂತ ಹೇಳ್ತಾ, ಬಿದಿರು ಹುಟ್ಟಬೇಕಾದ್ರೆ ಅದಕ್ಕೆ ಗೊತ್ತಿರಲಿಲ್ಲ ನಾನು ಮುಂದೆ ಕೊಳಲಾಗ್ತೀನಿ ಅಂತ. ಕೊಳಲಿಗೂ ಗೊತ್ತಿರಲಿಲ್ಲ ಮುಂದೆ ನಾನು ಸಂಗೀತವಾಗ್ತೀನಿ ಅಂತ. ಸಂಗೀತಕ್ಕೂ ಗೊತ್ತಿರಲಿಲ್ಲ ನಾನು ನಾದವಾಗ್ತೀನಿ ಅಂತ. ನಾದಕ್ಕೂ ಗೊತ್ತಿರಲಿಲ್ಲ ನಾನು ಆನಂದವಾಗ್ತೀನಿ ಅಂತ. ಆನಂದಕ್ಕೂ ಗೊತ್ತಿರಲಿಲ್ಲ ನಾನು ಅನಂತವಾಗ್ತೀನಿ ಅಂತ. ಆದ್ರೆ ಅನಂತಕ್ಕೆ ಮಾತ್ರ ಗೊತ್ತಿತ್ತು ನಾನು ಬಿದಿರು ಆಗ್ತೀನಿ, ಕೊಳಲು ಆಗ್ತೀನಿ, ನಾದವೂ ಆಗ್ತೀನಿ, ಸಂಗೀತವೂ ಆಗ್ತೀನಿ, ಆನಂದವೂ ಆಗ್ತೀನಿ, ಅನಂತವೂ ಆಗ್ತೀನಿ ಅಂತ. ಆ ಅನಂತಕ್ಕೆ ಮಾತ್ರ ಗೊತ್ತಿತ್ತು. ಆ ಅನಂತ ನಮ್ಮನ್ನ ಕಾಪಾಡಲಿ, ನಿಮ್ಮನ್ನ ಕಾಪಾಡಲಿ, ನಮ್ಮೆಲ್ಲರನ್ನೂ ಕೂಡ ಉತ್ತಮರನ್ನಾಗಿಸ್ಲಿ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೀನಿ.